ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸದಾನಂದ ಸದ್ಗುರು ಭಾವರಾಜ ಯೋಗಿ ರಾಮನೆಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ. ತ್ರೈಲೋಕ್ಯದೊಡೆಯನೇ ಸದ್ಭಕ್ತರು ನಿಮ್ಮ ಕೀರ್ತಿಯನ್ನು ಕೂಗಿ. ನಮಸ್ಕಾರ ಗುರುರಾಯ ಶ್ರೀರಾಮಚಂದ್ರ ಯೋಗಿ, ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ. ಜಯ ಜಯ ರಘುವೀರ ಸಮರ್ಥ. ಚಿದಂಬರ ನಮಸ್ತೆಸ್ತು ಚಿಂತಿತಾರ್ಥ ಪ್ರದಾಯಿನೇ, ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಔದುಂಬರ ನಿವಾಸಿ ಭಕ್ತಾಭಿಮಾನಿ ರಾಜಾದಿರಾಜ ಶ್ರೀ ಸದ್ಗುರು ಶಿವ ಚಿದಂಬರೇಶ್ವರ ಗುರು ಮಹಾರಾಜ್ ಕಿ ಜಯ. ಶ್ರೀ ಸದ್ಗುರುದಾस राजा राम महाराज की जय. सकल साधु संत महाराज की जय. जय जय रघुवीर समर्थ. ಅಗಡಿಯ ಆನಂದವನ ಗೃಹ ನಿವಾಸಿ ಭಕ್ತಾಭಿಮಾನಿ ರಾಜಾದಿರಾಜ ಶ್ರೀ ಸದ್ಗುರು ಶೇಷಾಚಲ ಗುರು ಮಹಾರಾಜ್ ಕಿ ಜಯ. ಶ್ರೀ ಸದ್ಗುರು ನಾರಾಯಣ ಭಗವಾನ್ ಮಹಾರಾಜ್ ಕಿ ಜಯ. ಜಯ ಜಯ ರಘುವೀರ ಸಮರ್ಥ. सुखा सारिके पूर्ण वैराग्य ज्यांचे, वशिष्ठा परिज्ञान योगेश्वराचे. कवी वाल्मिका सारिखा मान्य ऐसा, नमस्कार माझा सद्गुरु रामदासा. जय जय रघुवीर समर्थ. ಭಕ್ತಿಯೊಳು ತುಕಾರಾಮ, ಅನುಭವದಲ್ಲಿ ಜ್ಞಾನದೇವ. ಶಾಂತಿಯೊಳು ಏಕನಾಥ, ವೈರಾಗ್ಯದಳು ಸುಖಮುನೀತ. ನಮಸ್ಕಾರ ಗುರುವೇ ಶ್ರೀ ಸದ್ಗುರು ರಂಗನಾಥ. ಜಯ ಜಯ ರಘುವೀರ ಸಮರ್ಥ. ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್. 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 ರಾಜಾದಿರಾಜ ಸದ್ಗುರುನಾಥ್ ಮಹಾರಾಜ್ ಕಿ ಜೈ. ಶ್ರೀ ಗುರುದೇವ ದತ್ತ. ಶ್ರೀರಾಮ್. ಪ್ರಪ್ರಥಮವಾಗಿ ನನ್ನ ಆರಾಧ್ಯ ದೈವತವಾಗಿರುವಂತಹ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ಶ್ರೀ ಕ್ಷೇತ್ರ ಕೂಪಗಡ್ಡಿ ಅವರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಅನಂತ ಕೋಟಿ ದಂಡೋತ ಪ್ರಣಾಮಗಳನ್ನು ಸಲ್ಲಿಸಿ, ಪೂರ್ಣಾವತಾರಿಗಳು ಪರಬ್ರಹ್ಮ ಸ್ವರೂಪಿಗಳು ಆಗಿರುವಂತಹ ಶ್ರೀ ಸದ್ಗುರು ಶಿವ ಚಿದಂಬರೇಶ್ವರ ಗುರು ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೂ ನನ್ನ ಅನಂತ ಅನಂತ ಕೋಟಿ ದಂಡೋತ ಪ್ರಣಾಮಗಳನ್ನು ಸಲ್ಲಿಸಿ, ಅವರ ಅತ್ಯಂತ ಅಂತರಂಗದ ಶಿಷ್ಯ ಶ್ರೇಷ್ಠರು ದಾಸಶ್ರೇಷ್ಠರು ಆಗಿರುವಂತಹ ಶ್ರೀ ಸದ್ಗುರು ದಾಸ್ ರಾಜಾರಾಮ್ ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೂ ನನ್ನ ಅನಂತ ಅನಂತ ಕೋಟಿ ದಂಡೋತ ಪ್ರಣಾಮಗಳು. ಇನ್ನು ಶ್ರೀ ಸದ್ಗುರು ಶಿವ ಚಿದಂಬರೇಶ್ವರ ಮಹಾರಾಜರ ಪರಾವತಾರವೇ ಆಗಿರುವಂತಹ ಶ್ರೀ ಕ್ಷೇತ್ರ ಅಗಡಿಯ ಆನಂದವನದ ಅಧಿಪತಿಗಳಾಗಿರುವಂತಹ ಶ್ರೀ ಸದ್ಗುರು ಶೇಷಾಚಲ ಗುರು ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೆ ಅನಂತ ಅನಂತ ದಂಡೋತ ಪ್ರಣಾಮಗಳನ್ನು ಸಲ್ಲಿಸಿ, ಅವರ ಪರಮ ಶಿಷ್ಯರು ಶಿಷ್ಯ ಶ್ರೇಷ್ಠರು ಆಗಿರುವಂತಹ ಶ್ರೀ ಸದ್ಗುರು ನಾರಾಯಣ ಭಗವಾನ್ ಮಹಾರಾಜರ ಚರಣಾರವಿಂದಗಳಿಗೂ ನನ್ನ ಅನಂತ ಅನಂತ ದಂಡೋತ ಪ್ರಣಾಮಗಳು. ಈ ಒಂದು ಶೇಷಾಚಲ ಸತ್ಸಂಗ ಕಾರ್ಯಕ್ರಮದ ಸರ್ವತೋಮುಖ ರೂವಾರಿಗಳು ಆಗಿರುವಂತಹ ಪರಮ ಪೂಜ್ಯ ಶ್ರೀ ವಿಶ್ವನಾಥ್ ಚಕ್ರವರ್ತಿ ಗುರು ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೆ ವಂದಿಸಿ, ಈ ಒಂದು ಶೇಷಾಚಲ ಸತ್ಸಂಗ ಕಾರ್ಯಕ್ರಮಕ್ಕೆ ಪ್ರತಿನಿತ್ಯದಲ್ಲಿ ಆಹ್ವಾನಿತಗೊಂಡಿರುವಂತಹ ಮಹಾತ್ಮರುಗಳಿಗೆ ಸ್ವಾಗತ ಮತ್ತು ವಂದನಾರ್ಪಣೆಯ ಕಾರ್ಯವನ್ನು ಅತ್ಯಂತ ಉತ್ಕೃಷ್ಟ ರೀತಿಯಲ್ಲಿ ನಡೆಸಿಕೊಂಡು ಬರುತ್ತಿರುವಂತಹ ನಮ್ಮೆಲ್ಲರ ಆತ್ಮೀಯರು ಹಿರಿಯರು ಅನುಭಾವಿಗಳು ಆಗಿರುವಂತಹ ಶ್ರೀ ಶ್ರೀ ಭಾನುಪ್ರಕಾಶ್ ಕುಲಕರ್ಣಿ ಗುರುಗಳಿಗೆ ನನ್ನ ಭಕ್ತಿಪೂರ್ವಕ ದಂಡವತ ನಮಸ್ಕಾರಗಳನ್ನು ಸಲ್ಲಿಸುವೆನು. ಅದರಂತೆ ಶೇಷಾಚಲ ಸತ್ಸಂಗ ಕಾರ್ಯಕ್ರಮದ ಎಲ್ಲ ಜವಾಬ್ದಾರಿಯನ್ನು ಅತ್ಯಂತ ಯಶಸ್ವಿ ರೀತಿಯಿಂದ ನಿರ್ವಹಿಸಿಕೊಂಡು ಬರುತ್ತಿರುವಂತಹ ನಮ್ಮ ಶ್ರೀದತ್ತರಿಗೂ ವಂದನೆಗಳು. ಇನ್ನು ಈ ಒಂದು ಇಂದಿನ ಈ ಶೇಷಾಚಲ ಸತ್ಸಂಗ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಹಿರಿಯರಿಗೂ ತಾಯಂದಿರಿಗೂ ಗುರುಬಂಧು ಭಗಿನಿಯರಿಗಳಿಗೂ ನನ್ನ ಭಕ್ತಿಪೂರ್ವಕ ವಂದನೆಗಳನ್ನು ಸಲ್ಲಿಸಿ, ನಾವು ನೀವುಗಳೆಲ್ಲ ಇಂದಿನ ಸತ್ಸಂಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಆ ಮಹಾಸ್ವಾಮಿ, ಆ ಸದ್ಗುರುನಾಥ ಶ್ರೀ ಸಮರ್ಥರು ಏನನ್ನ ನಮಗೆ ತಿಳಿಸ್ಬೇಕಂದಾರ ಅನ್ನುವಂಥದ್ದನ್ನು
ಅವರದೇ ಆದಂತಹ ದಾಸೋಹ ಶ್ರೀಮದ್ ಗ್ರಂಥರಾಜ ದಾಸೋಹದ ದಶಕ 4 ಸಮಾಸ 3 ನಾಮಸ್ಮರಣೆಯ ಭಕ್ತಿಯ ಒಂದು ವಿಚಾರವಾಗಿ ನಾವು ನೀವುಗಳೆಲ್ಲ ಈಗಾಗಲೇ ಆ ಸಮಾಸದ 10 ಓವಿಗಳ ಕುರಿತು ಚಿಂತನೆ ಮಾಡೆವು. ಬಹಳ ಮಹತ್ವಪೂರ್ಣ ವಿಚಾರವನ್ನ ಅವರು ಹೇಳ್ತಾರೆ. ಯಾಕಂದ್ರ ಭಗವಂತನ ಪ್ರಾಪ್ತಿಗೆ ಅತ್ಯಂತ ಏನಪ್ಪಾ ಅಂದ್ರ ಶ್ರೇಷ್ಠವಾದಂತಹ ಭಕ್ತಿ ಯಾವುದಂದ್ರೆ ಅದು ನಾಮಸ್ಮರಣೆ ಭಕ್ತಿ. ಯಾಕಂದ್ರ ಪರಬ್ರಹ್ಮನಿಂದ ಏನು ಆ ಪರಬ್ರಹ್ಮನಲ್ಲಿ ಅಹಂ ಉತ್ಪತ್ತಿ ಆದಾಗ ಆ ಓಂಕಾರ ಸ್ವರೂಪ ಏನದಲ್ಲ ಅದು ನಾಮ ಸ್ವರೂಪನೇ ಅದ. ಆ ನಾಮ ಸ್ವರೂಪ ಅಂದ್ರ ಆ ನಿರ್ವಿಕಾರ ಪರಬ್ರಹ್ಮನಿಗೆ ಅತ್ಯಂತ ಹತ್ತಿರವಾದಂತಹದ್ದು ಯಾವುದಂದ್ರ ಅದು ಭಗವಂತನ ನಾಮ. ಆ ನಾಮಸ್ಮರಣೆಯನ್ನ ಯಾವಾಗ ಮಾಡಬೇಕು, ಹೆಂಗ್ ಮಾಡಬೇಕು, ಯಾಕೆ ಮಾಡಬೇಕು, ಆ ನಾಮಸ್ಮರಣೆ ಮಾಡೋದ್ರಿಂದ ಏನೇನು ಲಾಭಗಳನ್ನ ಯಾರ್ಯಾರು ತಗೊಂಡಾರ, ನಮಗೇನು ಲಾಭ ಆಗ್ತದ, ನಮ್ಮ ಈ ಒಂದು ದಡಪಡೆಯಿಂದ ಕೂಡಿರುವಂತ ಈ ಜೀವನದೊಳಗ ಅದನ್ನ ಹೆಂಗ ನಾವು ಬಳಕೆ ಮಾಡ್ಕೊಳ್ಳಿಕ್ ಬರ್ತದ, ಅದರಿಂದ ಆಗುವಂತಹ ಲಾಭಗಳು ಏನೇನವ, ಅದು ನಮ್ಮನ್ನು ಯಾವ ರೀತಿ ಕಾಯ್ತದ ಅನ್ನುವಂತ ವಿಚಾರಗಳನ್ನೆಲ್ಲ ಈ ಒಂದು ನಾಮಸ್ಮರಣೆ ಭಕ್ತಿ ಒಳಗ ಸಮರ್ಥರು ತಿಳಿಸ್ತಾರ. ಅವಾಗ ಅವ್ರು ಹೇಳ್ಕೊತ ಈ 10 ಓವಿಗಳು ಹೇಳ್ಕೊತ ಬಂದಾಗ ಅವ್ರಂತಾರ, ನೀವು ಇದನ್ನ ಏನಪ್ಪಾ ಅಂದ್ರ ನಿತ್ಯ ನೇಮ, ಪ್ರಾತಃ ಕಾಳಿ, ಮಧ್ಯಾಹ್ನ ಕಾಳಿ, ಸಾಯಂಕಾಳಿ ಎಲ್ಲಾ ಸಮಯದೊಳಗೂ ನೀವು ಮಾಡ್ರಪ್ಪ. ಸುಖದ ಒಂದು ಪರಿಸ್ಥಿತಿ ಒಳಗ, ದುಃಖದ ಪರಿಸ್ಥಿತಿ ಒಳಗ, ಉದ್ವೇಗ, ಆನಂದ ಇವೆಲ್ಲ ಸಮಯದೊಳಗೂ ನಾಮಸ್ಮರಣೆ ಬಿಡಬೇಡ್ರಿ. ಹರ್ಷಕಾಳಿ, ವಿಷಮಕಾಳಿ, ಪರ್ವಕಾಳಿ, ಅಂದ್ರ ಸರ್ವಸಾಧಾರಣ ಎಷ್ಟೇ ಅವ್ರು ಏನ್ ಹೇಳಿದ್ರಂದ್ರೆ ಈ 10 ಓವಿ ಒಳಗ ಚಾಲತಾ ಬೋಲತಾ ದಂಧಾ ಕರಿತಾ ಖಾತಾ ಜೀವಿತ ಸುಖಿ ಹೋತಾ ನಾನಾ ಉಪಭೋಗ ಭೋಗಿತ ನಾಮ ವಿಸರುನಯೇ ಅಂತ ಹೇಳಿದ್ರು. ಅಂದ್ರ ಕೂತಾಗ, ನಿಂತಾಗ, ಅಡ್ಡಾಡೋ ಹೊತ್ನ್ಯಾಗ, ಉದ್ಯೋಗ ಮಾಡೋ ಹೊತ್ನ್ಯಾಗ, ನೌಕರಿ ಮಾಡೋ ಹೊತ್ನ್ಯಾಗ, ಪ್ರತಿಯೊಂದು ಸಮಯದೊಳಗ ನೀವು ಇದನ್ನ ನಾಮಸ್ಮರಣೆ ಮಾಡ್ಲಿಕ್ಕೆ ಬರ್ತದ. ನೀವು ಮಾಡ್ರಿ. ಅದ್ರ ಲಾಭ ಎಷ್ಟದ ಅಂದ್ರ ಆ ನಾಮಸ್ಮರಣೆ ಬಗ್ಗೆ ಸಮರ್ಥರು ಆಗಿ ಹೋದಂತ ಎಲ್ಲಾ ಜ್ಞಾನಿಗಳು ಆ ಭಗವಂತನ ನಾಮಸ್ಮರಣೆಯ ಬಗ್ಗೆ ಅರ್ಥಾತ್ ಸದ್ಗುರುಗಳು ಅನುಗ್ರಹ ಮಾಡಿದಂತಹ ಆ ಸಬೀಜ ನಾಮ ಮಂತ್ರದ ಬಗ್ಗೆ ಎಷ್ಟೊಂದು ಏನಪ್ಪಾ ಅಂದ್ರೆ ಅದರ ವಿಶೇಷತೆಯನ್ನು ಹೇಳ್ಯಾರ. ಅಂದ್ರೆ ಜ್ಞಾನೇಶ್ವರ ಮಾವರಿಯವರು ತಮ್ಮ ಒಂದು ಹರಿಪಾಠದೊಳಗ ಮೊದಲನೇ ಅಭಂಗನೆ ಅವ್ರು ಏನನ್ನ ಯಾವ ಒಂದು ಅಭಂಗದಿಂದ ಶುರು ಮಾಡಿದ್ರಂದ್ರ ಅವ್ರಂತಾರ, ದೇವಾಚಿ ದ್ವಾರಿ उभाक्षण बरी, देवाची द्वारी उभाक्षण भरी, तेणे मुक्तिचारी साधियेल्या, तेणे मुक्तिचारी साधियेल्या, हरिमुखे म्हणा, हरिमुखे म्हणा, हरिमुखे म्हणा, हरिमुखे म्हणा, पुण्याची गणना कोण करी, पुण्याची गणना कोण करी, हरिमुखे म्हणा, हरिमुखे म्हणा, हरिमुखे म्हणा, हरिमुखे म्हणा. असोनी संसारी जीवे वेगु करी, असोनी संसारी जीवे वेगु करी, वेदशास्त्र उभारी बाह्या सदा, वेदशास्त्र उभारी बाह्या सदा, हरिमुखे म्हणा, हरिमुखे म्हणा, हरिमुखे म्हणा, हरिमुखे म्हणा. ज्ञानदेव म्हणे व्यासाची या खुणा, ज्ञानदेव म्हणे व्यासाची या खुणा, द्वारकेच्या राणा पांडवा घरी, द्वारकेच्या राणा
पांडवाघरी हरिमुखे म्हणा, हरिमुखे म्हणा, हरिमुखे म्हणा, हरिमुखे म्हणा. पुण्याची गणना कोण करी, पुण्याची गणना कोण करी. हरिमुखे म्हणा, हरिमुखे म्हणा, हरिमुखे म्हणा, हरिमुखे म्हणा, हरिमुखे म्हणा, हरिमुखे म्हणा. पुंडलिक वरदारी विठ्ठल ಶ್ರೀ ಜ್ಞಾನದೇವ ತುಕಾರಾಮ್. ನೋಡ್ರಿ, ಮಾऊली ಜ್ಞಾನೇಶ್ವರ್ ಅಂತಾರ, ಜ್ಞಾನೇಶ್ವರ ಮಹಾರಾಜರು ಅಂತಾರ, ಹರಿಮುಖೆ ಮಣ, ಹರಿಮುಖೆ ಮಣ, ಪುಣ್ಯಾಚಿ ಗಣನ ಕೋಣ ಕರಿ ಅಂತಾರ. ಅಂದ್ರ ನೀವು ನಿಮ್ಮ ಮುಖದಿಂದ ಆ ಭಗವಂತನ ನಾಮವನ್ನು ನೀವು ಉಚ್ಚಾರ ಮಾಡಿದ್ರಂದ್ರ ಅದರಿಂದ ನಿಮಗ ಆಗುವಂತ, ನಿಮ್ಮಲ್ಲಿ ಪ್ರಾಪ್ತ ಆಗುವಂತ ಪುಣ್ಯದ ಲೆಕ್ಕ ಇಡವ್ರು ಯಾರಿದ್ದಾರಂತಾರ. ಅಂದ್ರ ಆ ನಾಮಸ್ಮರಣೆಯೊಳಗೆ ಎಂಥ ಒಂದು ಎಷ್ಟು ಅದ್ಭುತವಾದಂತ ಶಕ್ತಿ ಇರಬೇಕು. ಪುಣ್ಯಾಚಿ ಗಣನ ಕೋಣಕರಿ ಅಂದ್ರೆ ನಾವು ಮಾಡುವಂತ ಪುಣ್ಯದ ಲೆಕ್ಕ ಇಡ್ಲಿಕ್ಕೆ ಬರ್ಲಾರ್ದಷ್ಟು ಪುಣ್ಯ ಅದರಿಂದ ಪ್ರಾಪ್ತ ಆಗ್ತಾ ಅಂತಾರ. ಅದಕ್ಕೆ ನೀವು ಅದು ಏನ್ ಹಾಕಿರೋ ಲೆಕ್ಕ ಎಂತದ್ದು ಅಸೋನಿ ಸಂಸಾರಿ, ನೀವು ಸಂಸಾರದೊಳಗೆ ಇದ್ದುಕೊಂಡೇ ಜೀವೇ ವೇಗು ಕರಿ, ಸಂಸಾರದಾಗ ಇದ್ದುಕೊಂಡೇ ನಾಮಸ್ಮರಣೆ ಮಾಡ್ಕೋತ ಇರಂತಾರ ಅವರು. ನಾವು ಸಂಸಾರ ಬಿಟ್ಟು ನಾಮಸ್ಮರಣೆಗೆ ಹೋಗಿ ನಡುವ್ಯಾಗ ಹೋಗಿ ಕೂಡ್ಬೇಕಂತಿಲ್ಲ. ಪ್ರಪಂಚ ಹಿಡ್ಕೊಂಡು ಪರಮಾರ್ಥ ಮಾಡುವಂತ ನಾವುಗಳು ಏನ್ ಮಾಡ್ಬೇಕಂದ್ರ ಸಂಸಾರದ ಪ್ರತಿಯೊಂದು ಸಮಯದೊಳಗ, ಪ್ರತಿಯೊಂದು ಅವಸ್ಥೆಯೊಳಗ, ಪ್ರತಿಯೊಂದು ಕಾರ್ಯ ಮಾಡುವ ಹೊತ್ನಾಗ ನಾವು ನಾಮಸ್ಮರಣೆ ಮಾಡ್ಕೋತ ಮಾಡಿದೇವು ಅಂದ್ರ ಅದು ಹೆಂಗಾಗಿಬಿಡ್ತ ಅಂದ್ರ ನಮ್ಮ ಮನಿ ಅನ್ನುವಂಥದ್ದು ಮಂದಿರ ಆಗಿಬಿಡ್ತದೆ. ಅದು ನಮ್ಮ ಮನಿ ಆಗೋದಿಲ್ಲ, ಗೃಹಸ್ಥಾಶ್ರಮ ಆಗೋದಿಲ್ಲ, ಅದೊಂದು ಮಂದಿರ ಆಗಿಬಿಡ್ತದೆ ಅಂತಾರು. ನೋಡ್ರಿ, ಹೆಣ್ಮಕ್ಳು ನಾಮಸ್ಮರಣೆ ಮಾಡ್ಕೋತ ಅಕಸ್ಮಾತ್ ಅಡಿಗೆ ಮಾಡಿದ್ರು ಅಂದ್ರ ಅದು ಅವ್ರು ಮಾಡಿದಂತ ಅನ್ನ ಪ್ರಸಾದ ಆಗ್ತದೆ. ಆ ಪ್ರಸಾದ ರೂಪಿ ಅನ್ನವನ್ನ ಮನೆಯೊಳಗಿನ ಎಲ್ಲಾ ಒಂದು ಸದಸ್ಯರನ್ನ ಭಕ್ತಿಯಿಂದ ನಾಮಸ್ಮರಣೆ ಮಾಡ್ಕೋತ ಅದನ್ನ ಏನಪ್ಪಾ ಅಂದ್ರ ಅದನ್ನ ಸೇವನಾ ಮಾಡಿದೇವಂದ್ರ ಅದು ಯಜ್ಞ ಆಗ್ತದ ಅಂತಾರ. ಯಾಕಂದ್ರ ಈ ಊಟ ಮಾಡೋದು ಅನ್ನುವಂಥದ್ದು, ಪ್ರಸಾದ ಸೇವನಾ ಮಾಡೋದು ಅದೊಂದು ಯಜ್ಞ ಅಂತಾರೆ. ಯಾಕಂದ್ರೆ ಜಠರಾಗ್ನಿ ಒಳಗ ನಾವು ಈ ಅನ್ನದ ಆಹುತಿ ಹಾಕ್ತಿರ್ತೀವಿ. ಅಂಥದ್ದು ನಾಮಸ್ಮರಣೆ ಜೊತೆ ಮಾಡ್ಬೇಕಂತಾರ ಅವರು. ಜನಿ ಭೋಜನಿ ನಾಪ ವಾಚೆ ವದಾವೆ, ಅತಿ ಆದರೆ ಗದ್ದೆ ಘೋಷೆ ಮಣಾವೆ. ಜನಿ ಭೋಜನಿ ನಾಮ ವಾಚೆ ವದಾವೆ, ಊಟ ಮಾಡುವ ಹೊತ್ನ್ಯಾಗ ಮುಖದಿಂದ ನಾಮಸ್ಮರಣೆ ಮಾಡ್ರಂತ. ಅತಿಯಾದರೆ ಗದ್ದೆ ಘೋಷೆ ಮಣಾವೆ, ಯಾವುದಾದ್ರೂ ಶ್ಲೋಕಗಳನ್ನ, ವಚನಗಳನ್ನ, ಓವಿಗಳನ್ನ ಇವನ್ನ ನೀವು ಊಟ ಕೂತಾಗ ಅನ್ಬೇಕಂತಾರು. ಅದಕ್ಕೆ ನೋಡ್ರಿ, ಎಲ್ಲಾದ್ರೂ ಪ್ರಸ್ತೊಳಗ, ಎಲ್ಲೇ ಒಂದು ಉತ್ಸವದೊಳಗ ಊಟ ಕೂತ ಸುಮ್ ಕೂಡ್ಸುದಿಲ್ಲ, ನಾಮಸ್ಮರಣೆ ಮಾಡ್ಕೋತ ಕೂಡ್ರಿ ಅಂತೇಳಿ ನಾಮಸ್ಮರಣೆ ಮಾಡಿಸ್ತಾರ, ಅಥವಾ ಯಾವುದರ ಶ್ಲೋಕಗಳನ್ನ ಅನಿಸ್ತಾರ. ಯಾಕಂದ್ರ ಅದು ಆ ಊಟ ಅನ್ನುವಂಥದ್ದು ಅದೊಂದು ಯಜ್ಞ ಆಗ್ತದೆ. ಅತಿಯಾದರೆ ಗದ್ಯ ಘೋಷೆ ಮಣಾವೆ, ಹರಿ ಚಿಂತನೆ ಅನ್ನ ಸೇವಿತ ಜಾವೆ. ಆ ಭಗವಂತನ ನಾಮದ ಚಿಂತನದೊಳಗ ನಾವು ಏನಪ್ಪಾ ಅಂದ್ರ ಅನ್ನವನ್ನ ಸೇವಿಸ್ಕೋತ ಇದ್ದೇವಂದ್ರ ತರಿ ಶ್ರೀಹರಿ ಪಾವಿಜೇತೋ ಸ್ವಭಾವಿ, ಸಹಜವಾಗಿ ನಿಮಗೆ ಭಗವಂತನ ಪ್ರಾಪ್ತಿ ಆಗ್ತದ. ಅದಕ್ಕೆ ಅವ್ರಂದ್ರು ಅಸೋನಿ ಸಂಸಾರಿ ಜೀವೇ ವೇಗು ಕರಿ. ಏನಿಲ್ಲ, ಎಲ್ಲ ಮನೆಯೊಳಗೆ ನೀವು ಎಲ್ಲಾ ಕಾರ್ಯಗಳು ಮಾಡ್ಕೋತೀರಿ. ಮಾಡ್ಕೋತ್ನ್ಯಾಗ ಏನಪ್ಪಾ ಅಂದ್ರ ರಾಮ್ ಅನ್ರಿ, ಕೃಷ್ಣ ಅನ್ರಿ, ಶಿವ ಅನ್ರಿ, ವಿಷ್ಣು ಅನ್ರಿ, ಹರಿ ಅನ್ರಿ, ಗೋವಿಂದ ಅನ್ರಿ, ಗೋಪಾಲ್ ಅನ್ರಿ, ನಿಮ್ಮ ಯಾವ ಇಷ್ಟ ನಾಮದಲ್ಲ ಆ ಇಷ್ಟ ದೇವರ ನಾಮವನ್ನೇ ನೀವು ಅನ್ಕೋತ ಇರ್ರಿ. ಯಾಕಂದ್ರ ಯಾವುದೇ ನಾಮವನ್ನು ಅಂದ್ರೂ ಸಹಿತ ಅದು ಆ ನಿರ್ವಿಕಾರ ಪರಬ್ರಹ್ಮನಿಗೆ ಹೋಗಿ ಮೂಡ್ತಂತಾರ. ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರ, ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ ಅಂತೇವಲ್ಲ ನಾವು. ಅಂದ್ರ ಎಲ್ಲೇ ಏನೇ ನಾವು ನೀರ್ ಹನಿ ಬಿದ್ರು ಸಹಿತ ಅದ್ ಹೆಂಗ್ ಸಮುದ್ರಕ್ಕೆ ಸೇರ್ತದಲ್ಲ, ಹಂಗ ನೀವು ಯಾವುದೇ ದೇವರ ನಾಮ, ನಿಮಗಿಷ್ಟ ಯಾವ ದೇವರಿದ್ದಾರ ಆ ದೇವರ ನಾಮಸ್ಮರಣೆ ಮಾಡ್ಕೋತ ನೀವು. ಈಗ ನೋಡ್ರಿ, ನಮ್ಮ ಮಹಾರಾಜರೇ ಅಂತಿದ್ರು, ರಂಗರಾವ್ ಮಹಾರಾಜರು,
ಈ ಸಪ್ತಾಹದೊಳಗೆ ಬಂದು ಹೆಣ್ಮಕ್ಳಿಗೆ ಅದು ಹೇಳ್ತಿದ್ರು, ಅವಾಗೋಳ್ಯ ನೀವು ಹಂಗೆ ಕಾಯಿಪಲ್ಯ ಆರಿಸ್ಬೇಡ್ರಿ, ಒಂದು ಚವಳಿಕಾಯಿ ನೀವು ಇದು ಮಾಡ್ಬೇಕಾದ್ರೂ ಸಹಿತ ಅಲ್ಲಿ ನಾಮಸ್ಮರಣೆ ಮಾಡ್ರಿ, ರಾಮ ಅನ್ರಿ, ಕೃಷ್ಣ ಅನ್ರಿ, ಏನ್ರಿ ಅನ್ಕೋತ ಶಿವ ಅನ್ರಿ, ಅನ್ಕೋತ ನೀವು ಮಾಡುತ್ತ ಬರ್ರಿವ, ಹಂಗೆ ಕೂಡ್ಬೇಡ್ರಿ ಅಂತೇಳಿ ನಮ್ಮ ಮಹಾರಾಜರು ಹೇಳ್ತಿದ್ರು. ಹಂಗ ನಾವು ಈ ಗೃಹಸ್ಥಾಶ್ರಮ ಯಾಕೆ ಶ್ರೇಷ್ಠ ಅಂದ್ರ ಇದ್ರೊಳಗೆ ಇಂಥ ಒಂದು ಸಾಮರ್ಥ್ಯದಲ್ಲ, ನಾವು ಆ ರೀತಿ ಈಗ ಸಮರ್ಥ ಹೆಂಗ ನಾಮಸ್ಮರಣೆ ಮಾಡ್ಕೋತ ನೀವು ಸಂಸಾರದಾಗ ಇದ್ಕೊಂಡೆ ನೀವು ಏನಪ್ಪಾ ಅಂದ್ರ ಈ ಒಂದು ಬಾಯಿಯಿಂದ ನಾಮಸ್ಮರಣೆ ಮಾಡ್ಕೋತ ನೀವು ಎಲ್ಲಾ ಮಾಡ್ರಿ ಅಂತಾರಲ್ಲ, ಇದ್ರ ಒಂದು ಲಾಭ ಏನಾಗ್ತದಂದ್ರ ಮುಂದೆ ಹುಟ್ಟುವಂತ ಸಂತಾನ ಸಾತ್ವಿಕ ಸಂತಾನ ಆಗ್ತದ, ಭಗವದ್ ಭಕ್ತರಾಗಿ ಹುಟ್ಟತಾರ. ಆ ಭಗವದ್ ಭಕ್ತರಾಗಿ ಸಂತರಾಗಿ ಅವ್ರಿಗೆ ಹುಟ್ಟಿದ್ರು ಅಂದ್ರ, ಸಂತರಾಗಿ ಅವ್ರ ಜೀವನ ಸಾಗಿಸಿದ್ರು ಅಂದ್ರ ಜಗತ್ತಿಗೆ ಒಂದು ಅಮೂಲ್ಯವಾದಂತಹ ರತ್ನವನ್ನ ಆ ತಾಯಿ ಕೊಟ್ಟಂಗ ಆಗ್ತದ. ಜಗತ್ತಿನ ಉದ್ಧಾರಕ್ಕಾಗಿ ಅಂಥ ಒಬ್ಬ ಸಾತ್ವಿಕ ಪುರುಷನನ್ನ ನೀಡಿದಂಗ ಆಗ್ತದ, ಸಾತ್ವಿಕ ಸಂತಾನವನ್ನು ನೀಡಿದಂಗ ಆಗ್ತದ. ಅದಕ್ಕ ಅವರಂದ್ರು ಅಸೋನಿ ಸಂಸಾರಿ ಜೀವೇಗು ಕರಿ, ವೇದಶಾಸ್ತ್ರವು ಭಾರಿ ಬಾಯಾಸದ. ವೇದಶಾಸ್ತ್ರಗಳು ನಿಮಗ ಹರಿಸ್ಲಿಕ್ಕೆ ನಿಂತು ಬಿಟ್ಟಾವಂತ. ಜ್ಞಾನದೇವ ಮಣೆ ವ್ಯಾಸಾಚಿಯ ಕುಣ. ವ್ಯಾಸ ಮಹರ್ಷಿಗಳು ಜ್ಞಾನೇಶ್ವರ ಮಹಾರಾಜರು ಹೇಳ್ತಾರ, ವ್ಯಾಸ ಮಹರ್ಷಿಗಳು ತಮ್ಮ ಮಹಾಭಾರತನಾಗ ಹೇಳಿಬಿಟ್ಟಾರ, ದ್ವಾರಕೇಚಾರಾಣ ಪಾಂಡವಾಗರಿ. ದ್ವಾರಕಾಧೀಶನಾದಂತಹ ಕೃಷ್ಣ, ದ್ವಾರಕದ ಒಡೆಯವ ಕೃಷ್ಣ, ಪಾಂಡವರ ಬೆನ್ನ ಹತ್ತಿ ಅವ್ರ ಬೆನ್ನ ಹತ್ತಿ ವನವಾಸದಾಗ ಅಡವ್ಯಾಗೂ ಸಹಿತ ತಿರುಗಾಡಿದೆ. ಯಾಕಂದ್ರ ಪಾಂಡವರು ಪ್ರತಿ ಕ್ಷಣನೂ ಕೃಷ್ಣನ ನಾಮಸ್ಮರಣೆ ಮಾಡ್ತಾರೆ. ಪ್ರತಿ ಕ್ಷಣನೂ ಕೃಷ್ಣನ ನೆನಪಿರ್ಲಾರ್ದ ಆ ಪಾಂಡವರ ಇದನ್ನೇ ಹೋಗ್ತಿದ್ದಿಲ್ಲ, ಸಮಯನೇ ಹೋಗ್ತಿದ್ದಿಲ್ಲ. ಅಷ್ಟು ಕೃಷ್ಣ 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 ಕೃಷ್ಣ. ದ್ರೌಪದಿ, ಅರ್ಜುನ, ಪಾಂಡವರು ಇವರೆಲ್ಲ ಮಲ್ಕೊಂಡಾಗ ಅಕಸ್ಮಾತ್ ಇವ್ರ ಇದಕ್ಕೆ ಕೂದ್ಲಕ್ಕ ಕಿವಿ ಹಚ್ಚಿದ್ರು ಸಹಿತ ಕೃಷ್ಣ ಕೃಷ್ಣ ಆಗ್ತಿದ್ವು ಅಂತ. ಮತ್ತ ಅಂಥ ನಾಮಸ್ಮರಣೆ ಮಾಡ್ತಿದ್ರು ಅಂತ ಹೇಳಿ ಮಮ ಪಾಂಡವ ಅಂತಂದ್ರ ನನ್ನ ಪ್ರಾಣ ನನ್ನ ಪಾಂಡವರು ಅಂತೇಳಿ ಭಗವಂತ ಅವರು ವನವಾಸದೊಳಗಿದ್ರು ಸಹಿತ ಅವ್ರಿಗೆ ನೋಡ್ರಿ ಆ ಅರಿಗಿನ ಮನೆಯೊಳಗಿಂದ ಪಾರು ಮಾಡಿದ. ಎಂತೆಂಥ ಸಂಕಟದಿಂದ ಪಾರು ಮಾಡಿದ. ಯಾಕೆ ಮಾಡಿದ ಅಂದ್ರ ಆ ನಾಮಸ್ಮರಣೆ ಮಾಡ್ಕೋತ ಕೃಷ್ಣ ಭಕ್ತಿಯೊಳಗೆ ತಮ್ಮ ಜೀವನವನ್ನು ಅವರು ತೆಗೆದ್ರು ಅಂತೇಳಿ ಮಾಡಿದ್ರು. ಅದಕ್ಕೆ ಇಂಥ ಒಂದು ಶ್ರೇಷ್ಠವಾದಂತಹ ನಾಮಸ್ಮರಣೆ, ಭಗವಂತನ ನಾಮಸ್ಮರಣೆಯನ್ನ ನೀವು ಎಂಥ ಪರಿಸ್ಥಿತಿಯೊಳಗೂ ಮಾಡ್ರಿ ಅಂತಾರ ಅವರು. ಅದಕ್ಕೆ 10ನೇ ಓವಿ ಒಳಗ, ಹೋದ ವಾರದ ಕೊನೆ ಓವಿ ಒಳಗೆ ಏನಂದ್ರ ಅವರು, ಆದಿ ಅವದಶ ಮಗದಶ ಅಥವಾ ದಶೆ ಉಪರಿ ಅವದಶ ಪ್ರಸಂಗ ಅಸೋ ಬಲತೈಸ ಪರಂತು ನಾಮ ಸೋಡು ನಯೇ. ಶ್ರೀರಾಮ್. ಆದಿ ಅವದಶ, ಮೊದಲೇನೋ ಕೆಟ್ಟ ಪರಿಸ್ಥಿತಿ ನಿಮ್ಮ ಜೀವನದೊಳಗೆ ಬಂದಿತ್ತು ಅಂತ ತಿಳ್ಕೊರಿ, ಮುಂದೆ ಚಲೋ ಪರಿಸ್ಥಿತಿ ಬಂತು. ಅಥವಾ ಮೊದಲು ಚಲೋ ಪರಿಸ್ಥಿತಿ ಇತ್ತು, ಹಿಂದಾಗಡೆ ಕೆಟ್ಟ ಪರಿಸ್ಥಿತಿ ಬಂತು. ಪ್ರಸಂಗ ಅಸೋಬಲ್ತೈಸ, ಎಂತ ಪ್ರಸಂಗರೇ ಯಾಕೆ ಬರವಲ್ಲ ಯಾಕ? ಪರಂತು ನಾಮ ಸೋಡೂನೇ ಅಂತಾರ. ಆದ್ರೆ ನೀವು ಎಂತ ಪರಿಸ್ಥಿತಿ ಬಂದ್ರು ಸಹಿತ ನಾಮಸ್ಮರಣೆ ಬಿಡಬೇಡ್ರಿ ಅಂತಾರ ನೋಡ್ರಿ. ಯಾಕಂದ್ರ ಎಲ್ಲಾ ಪರಿಸ್ಥಿತಿಯಿಂದ ನಮ್ಮನ್ನ ಪಾರು ಮಾಡೋದು ಯಾವುದು ಅಂದ್ರ ಅದು ಭಗವಂತನ ನಾಮ. ಅದಕ್ಕ ನಿಮಗ ಇದ್ರದ್ದೊಂದು ಇಂಥ ಒಂದು ಶ್ರೇಷ್ಠ ಉದಾಹರಣೆ ಹೇಳ್ಬೇಕಂದ್ರ, ಶ್ರೇಷ್ಠ ಒಂದು ಭಕ್ತರ ಒಂದ ಏನಪ್ಪಾ ಅಂದ್ರ ನಿರ್ಧಾರ ಹೇಳ್ಬೇಕಂದ್ರ, ಭಾನುದಾಸರು, ಸಂತ ಶ್ರೇಷ್ಠ ಭಾನುದಾಸರು. ಭಾನುದಾಸರು ಅಂದ್ರೆ ಯಾರಂದ್ರ ಏಕನಾಥ ಮಹಾರಾಜರ ಮುತ್ಯನ ಅಪ್ಪ ಅಂದ್ರ ಪಂಜೋಬ. ಏಕನಾಥ್ ಮಹಾರಾಜರ ಮುತ್ಯ ಚಕ್ರಪಾಣಿ ತಂದೆಯವರು ಯಾರಂದ್ರ ಭಾನುದಾಸರು. ಸಾಧಾರಣ ನಾಮದೇವ ಮಹಾರಾಜರು ಅವಾಗಿನ್ನ ಅವತಾರನಾಗ ಇದ್ರು ಅವರು. ಆಮೇಲೆ ಗೋರಾ ಕುಂಬಾರ, ಚೋಕಾಮೇಳ, ಸಾವಂತ ಮಾಳಿ, ಈ ಎಲ್ಲ ಒಂದು ಈ ಮಂಡಳಿ ಇತ್ತಲ್ಲ, ಈ ಮಂಡಳಿ ಸಮಯದೊಳಗ ಭಾನುದಾಸರು ಒಬ್ಬರಿದ್ರು. ಶ್ರೇಷ್ಠ ಭಕ್ತರು ಏಕನಾಥ್ ಮಹಾರಾಜರ ಪಂಜೋಬ. ಅವ್ರದ್ದು ಒಂದೇ ಒಂದು ಶ್ರೇಷ್ಠವಾದ ಅಂದ್ರ ಭಾನುದಾಸರನ್ನ ಯಾವ ಒಂದು ಕಾರ್ಯದಿಂದ ಗುರುತು ಹಿಡಿತಾರಂದ್ರ, ವಿಜಯನಗರದ ರಾಮರಾಜ ಪಂಢರಪುರದ ಪಾಂಡುರಂಗನ್ನ ತಗೊಂಡು ಬಂದು ಬಿಟ್ಟಿದ್ದ. ಅವನ್ನ ಏನಪ್ಪಾ ಅಂದ್ರ ತನ್ನ ಭಕ್ತಿಯ ಇದ್ರಾಗ ಬಂಧನದೊಳಗ ಅಂದ್ರ
ಅನಾಭಾವ ಬಳೆ ಭಾವ ತುಂಬಿದ ಭಕ್ತಿಯಿಂದ ಪಾಂಡುರಂಗಗ ಅಂದ, ನನ್ನ ವಿಜಯನಗರಕ್ಕೆ ನೀ ಬರಬೇಕು ಅಂತೇಳಿ ಅಂದ ಕೂಡಲೇ ಅವನ ಭಕ್ತಿಗೆ ಮೆಚ್ಚಿ ಅಂದ ಪಾಂಡುರಂಗ, ನಾ ಎಲ್ಲ ಬರ್ತನಪ್ಪ, ಆದ್ರೆ ನನ್ನ ಒಂದು ನಿಯಮದ ಅಂತ ಇದಾವ. ಏನಂದ್ರ ನನ್ನ ಭಕ್ತರಿಗೆ ನೀ ಅಲ್ಲಿ ಏನರೇ ಮನಸ್ಸಿಗೆ ನೋವಾಗುವಂತ ಸಂದರ್ಭ ತಂದು ಒದಗಿಸಿದೆ ಅಂದ್ರ ಅವಾಗ ನಿನ್ನ ರಾಜ್ಯನಾಗಿ ನಾ ಇರುದಿಲ್ಲ ಅಂತೇಳಿ ಅಂದಾಗ ಆಯ್ತು ಅಂತೇಳಿ ವಚನ ಕೊಟ್ಟ ಪಾಂಡುರಂಗನ ಈ ಹಂಪಿ ಅಂದ್ರ ವಿಜಯನಗರಕ್ಕೆ ತಗೊಂಡು ಬರ್ತಾರ. ಯಾರು? ರಾಮರಾಜನವರು. ಆ ಟೈಮ್ದಾಗ ಇರುವಂತ ರಾಮರಾಜರು. ಈಗ ನೋಡ್ರಿ, ಅಲ್ಲಿ ಹಂಪಿಯೊಳಗ ವಿಜಯ ವಿಠಲ್ನ ಮಂದಿರ ಅದ ನೋಡ್ರಿ. ಇವತ್ತಿನ ದಿವಸ ಅಲ್ಲಿ ಪಾಂಡುರಂಗ ಇಲ್ಲ, ಆದ್ರ ಪಾಂಡುರಂಗ ನಿಂತ ಜಾಗ ಅದ ಅಲ್ಲಿ. ಅದನ್ನೆಲ್ಲ ನೋಡ್ಲಿಕ್ಕೆ ನಮಗ್ ಸಿಗ್ತದ, ಖರೆ ಪಾಂಡುರಂಗ ಇಲ್ಲ. ಯಾಕಂದ್ರ ಅಲ್ಲಿ ಬಂದ್ ನಿಂತಿದ್ದ, ಎಷ್ಟು ವೈಭವದಿಂದ ಅವನ ಸಂಬಂಧ ಎಂತ ಗುಡಿ ಕಟ್ಸಿದ, ಎಷ್ಟು ವೈಭವ ನಡೆದಿತ್ತು ಪಾಂಡುರಂಗಂದು. ಆದ್ರ ಪರಿಸ್ಥಿತಿ ಏನಾಗ್ಬಿಡ್ತಂದ್ರೆ ಪಂಢರಪುರದನ್ನ ಎಲ್ಲಾ ಈ ಪಾಂಡುರಂಗನ ಭಕ್ತರು ಇಷ್ಟು ಮನಸ್ಸಿಗೆ ನೋವು ಮಾಡ್ಕೊಳಿಕತ್ರು. ಪಾಂಡುರಂಗನೇ ಇಲ್ಲಿಲ್ಲಂದ್ರೆ ನಾವ್ ಏನ್ ಭಕ್ತಿ ಮಾಡುದು, ಹೆಂಗ ನಮ್ ಜೀವನನೇ ಇದು ಆಗಿಬಿಡ್ತಲ್ಲ ಅಂತೇಳಿ. ಯಾಕಂದ್ರೆ ಎಲ್ಲರೂ ಶ್ರೇಷ್ಠ ಭಕ್ತರು ಆ ಸಮಯದೊಳಗೆ. ಅವಾಗ ಎಲ್ಲರ ಕೂಡ್ಸಿ ಮತ್ತಿನ ಪಾಂಡುರಂಗ ನಮ್ಮಲ್ಲಿ ಬರುದಾದ್ರೆ ಹಂಗ, ಅವ್ ಬರ್ಲಿಲ್ಲ ಅಂದ್ರೆ ನಮ್ ಗತಿ ಏನು ಅಂತೇಳಿ ಎಲ್ಲರೂ ಮನಸ್ಸಿಗೆ ತ್ರಾಸ ಮಾಡ್ಕೊಂಡಾಗ ಯಾರಿಗೂ ಧೈರ್ಯ ಇದ್ದಿದ್ದಿಲ್ಲ ಹೋಗಿ. ಯಾಕಂದ್ರೆ ರಾಮರಾಜ ವಿಜಯನಗರ ಸಾಮ್ರಾಜ್ಯದ ರಾಜ್ಯ ಅಂದ್ರ ಅವನ ವಿರುದ್ಧ ಯಾರು ಏನೋ ಮಾಡ್ಲಿಕ್ಕೆ ಆಗ್ತಿದ್ದಿಲ್ಲ. ಅದಕ್ಕ ಯಾರು ತಯಾರಾಗ್ಲಿಲ್ಲ. ಆವಾಗ ಭಾನುದಾಸರು ತಯಾರಾದ್ರು ನೋಡ್ರಿ. ಭಾನುದಾಸರು ಅಂದ್ರು, ನಾವು ಹೋಗಿ ವಿಠಲ್ನ ಪಾಂಡುರಂಗನ ಕರ್ಕೊಂಡು ಬರ್ತನ ಅಂತೇಳಿ ಹೋದ್ರು. ಹೋದ ಮೇಲೆ ಇದು ಹೋಗಿ ವಿಜಯನಗರಕ್ಕೆ ಹೋದ್ರು. ಹೋಗಿ ಆ ಪಾಂಡುರಂಗನ ದರ್ಶನ ತಗೊಂಡ್ರು. ದರ್ಶನ ತಗೋತ್ನ್ಯಾಗ ಪಾಂಡುರಂಗನ ಕಣ್ಣಾಗೂ ನೀರು ಬಂದು ಅಂತ ಭಾನುದಾಸರು ಬಂದದ್ ನೋಡಿ. ಇವ್ರು ತ್ರಾಸ ಮಾಡ್ಕೊಳಿಕತ್ರು. ಪಾಂಡುರಂಗ, ನೀ ನಮ್ಮನ್ನು ಬಿಟ್ಟು ಇಲ್ಲಿ ಬಂದು ಬಿಟ್ಟಿ, ನಾವು ಅನಾಥರಾಗ್ಬಿಟ್ಟೆವು, ನಾವು ಹೆಂಗ ನೀ ಇರ್ಲಾರ್ದ ನಾವು ಒಂದೊಂದು ಕ್ಷಣ ಸಹಿತ ನಮಗೊಂದೊಂದು ಯುಗದ ಗತಿ ಆಗ್ಲಿಕ್ಕತ್ತದ, ಎಲ್ಲಾ ಸಂತರ ನಿನ್ನ ಬರುವಿನ ಹಾದಿ ಕಾಯ್ಲಿಕ್ಕತ್ತಾರ ಅಂದ ಕೂಡಲೇ ಪಾಂಡುರಂಗ ಅಂದ, ಹೌದು ಭಾನುದಾಸ, ನನಗೂ ಅಷ್ಟೇ ತ್ರಾಸ ಆಗ್ಯದ ನಿಮ್ಮನ್ನೆಲ್ಲ ಬಿಟ್ಟು ಬಂದದ್ದು. ಖರೆ ಏನ್ ಮಾಡ್ಲಿ, ಒಂದು ಭಕ್ತಿ ಬಂಧನದೊಳಗ ನಾ ಬಂದನಿ. ಆದ್ರೆ ಒಂದು ಉಪಾಯ ಮಾತ್ರ ನಾ ಅವಾಗ ಒಂದು ಸೂಚನಾ ಕೊಟ್ಟನಿ. ನನ್ನ ಅಂತರಂಗದ ಭಕ್ತರ ಅಂತಃಕರಣಕ್ಕೆ ಏನಾದ್ರೂ ನೋವು ಮಾಡಿದ್ರೆ ನಾ ಇರುದಿಲ್ಲ ಅಂದನೆ. ಅಂತ ಒಂದು ಪ್ರಸಂಗ ಏನ್ರಿ ನೀ ಈಗ ಬಂದಿಲ್ಲ ಗಡಿಸ್ತು ಅಂದ್ರ ಆವಾಗ ನೀ ನನ್ನ ಕರ್ಕೊಂಡು ಹೋಗ್ಲಿಕ್ಕೆ ಬರ್ತದ. ಅದಕ್ಕಂತ ಪ್ರಸಂಗ ನಾನೇ ನಿನಗ್ ತಂದು ಹೊತ್ರಿ, ಖರೆ ಆದ್ರ ನೀನು ಧೈರ್ಯಗೆಡಬೇಡ ಅಂತಂದಾಗ, ಇಲ್ಲ ಭಗವಂತ, ನಿನ್ನ ಕರ್ಕೊಂಡು ಹೋಗೋ ಸಂಬಂಧ ನನ್ನ ಪ್ರಾಣವನ್ನು ನಿವಾರಿಸಿ ಹೋಗಿಲಿಕ್ಕೂ ನಾನು ತಯಾರಿದ್ದೀನಿ, ಅದಕ್ಕಾಗೇ ಬಂದನ. ಅಂದ ಕೂಡಲೇ ಹೋಗಿ ಧರ್ಮಶಾಲದಾಗ ಮಲ್ಕೊಂಡಾಗ ಪಾಂಡುರಂಗನ ಮೈ ಮೇಲಿನ ಒಂದು ಪಿತಾಂಬರ ಇದು ಇರ್ತಲ್ಲ, ಅದು ಕೊಳ್ಳನ ಹಾರ, ಅವು ಭಾನುದಾಸರು ಕೊಳ್ಳಾಗ ಬಂದಿರ್ತಾವ. ನಸಿಕಲೆ ಪೂಜಾರಿಗಳು ಹೋಗಿ ನೋಡ್ತಾರ ಕೊಳ್ಳಾಗ. ಅಲ್ಲಿ ಇದ್ರಾಗ ವಿಜಯನಗರ ಇದ್ರಾಗ ಕೊಳ್ಳಾಗ ಇಲ್ಲದ ಕೂಡ ಯಾರು ತುಡುಗ ಮಾಡಿರ್ಬೇಕು ಅಂತೇಳಿ ರಾಜಾಗ ತಿಳಿಸ್ಕೊಳ್ಳೋ. ರಾಜ ಅಂತಾನ, ಎಲ್ಲಿ ನೋಡ್ರದು ಯಾವ ತುಡುಗರಿದ್ದಾರ ಅವ್ರನ್ನ ಹಿಡ್ಕೊಂಡು ಬರ್ರಿ ಅಂದ ಕೂಡಲೇ ಇಲ್ಲಿ ಧರ್ಮ ಶಾಲ್ಯಾಗ ಭಾನುದಾಸರು ಮಲ್ಕೊಂಡಿರ್ತಾರ. ಅವ್ರ ಮೈ ಮೇಲೆ ಪಿತಾಂಬರ ಹೊಚ್ಚಿರ್ತಾನ. ಕೊಳ್ಳಾಗ ಅದು ರತ್ನದ ಮುತ್ತಿನ ಸರ ಇರ್ತದ, ಇದ್ರದ್ದು ಸರ ಇರ್ತದೆ. ಅವಾಗ ಇವ್ರು ಹಿಡ್ಕೊಂಡು ಹೋಗ್ತಾರ. ಹೋದಾಗ ವಿಜಯನಗರದ ರಾಜ ರಾಮರಾಜ ಏನೂ ವಿಚಾರ ಮಾಡ್ಲಾರ್ದ ಇವ್ರಿಗೆ ಮರಣ ದಂಡನೆ ಶಿಕ್ಷಾ ಕೊಡ್ರಿ ಅಂತೇಳಿ ಶೂಲಕ್ಕೆ ಏರಿಸ್ರಿ ಅಂತ ಹೇಳಿದ ಕೂಡಲೇ ಪಾಂಡುರಂಗ ಕನಸಿನಾಗ ಬಂದಂತಾನೆ, ಏನೋ ರಾಮರಾಯ, ನನ್ನ ಶ್ರೇಷ್ಠ ಭಕ್ತಿಗೆ ಇಲ್ಲದ ಏನು ವಿಚಾರ ಮಾಡ್ಕೊಂಡು ಅವನ ಮೇಲೆ ಅಪವಾದ ಕೊಟ್ಟಿ ಅಂತಂತಾರು. ಬರೀ ನೋಡಿದ ಮಾತ್ರಕ್ಕೆ ಅಪವಾದ ಕೊಟ್ರೆ ಹೆಂಗದು? ಅದಕ್ಕೆ ನೀನು ನನ್ನ ಭಕ್ತರಿಗೆ ನೀ ಮನಸ್ಸಿದು ಮಾಡಿಬಿಟ್ಟಿ ಅಂತೇಳಿ ಆವಾಗ ನಾನು ನಿನ್ನಂತಲ್ಲಿ ನಿಂದಿರುದಿಲ್ಲ ಅಂತೇಳಿ ಭಾನುದಾಸರ ಜೋಡಿ ಪಂಢರಪುರಕ್ಕೆ ಬರ್ತಾನ. ಸಂಕ್ಷಿಪ್ತ ಕಥೆ ನಾನು ನಿಮ್ಗೆ ಹೇಳಿಕತ್ತೀನಿ. ಅಂಥ ಭಾನುದಾಸರು ಅಂತಾರವ್ರು. ಯಾಕೆ ಇಷ್ಟೊಂದು ಅವ್ರಂತಲ್ಲಿ ಸಾಮರ್ಥ್ಯ ಇತ್ತಂದ್ರ, ಅವ್ರು ಪಾಂಡುರಂಗನ ನಾಮಸ್ಮರಣೆಗ ಭಗವಂತನ ನಾಮಸ್ಮರಣೆ ಎಂಥ ಪ್ರಸಂಗ ಬಂದ್ರು ನಾಮಸ್ಮರಣೆ ಬಿಡುದಿಲ್ಲ ಪಾಂಡುರಂಗ ಅಂಥದ್ದೊಂದು ಅಭಂಗನೆ ಮಾಡ್ಯಾರ ಅವರು. ಅವ್ರೇನಂತಾರ, जरी हे आकाश विरोपडो पाहे ब्रह्मगोळ भंगा जाये वडवानळ त्रिभुवन खाये तरी मी तुझीच
वाट पायेगा विठोबा. ಅವ್ರಂತಾರ ಜರಿ ಹೇ ಆಕಾಶವಿರೋ ಪಡೆ ಪಾಯೆ. ಭಗವಂತ ಒಂದ್ ವೇಳೆ ಈ ಆಕಾಶನೇ ಏನಪ್ಪಾ ಅಂದ್ರೆ ಹರ್ಕೊಂಡು ತಳಗ್ ಬಿದ್ರು ಸಹಿತ ಬ್ರಹ್ಮಗೋಳ ಭಂಗಾಜಾಯೆ, ಈ ಬ್ರಹ್ಮಗೋಳ ಇರೋದಲ್ಲ ಇದು ಭಂಗ ಒಡದ್ ಛಿದ್ರ ಆದ್ರೂ ಸಹಿತ ಒಡವಾನಳ ತ್ರಿಭುವನಕ, ಈ ಸಮುದ್ರದೊಳಗೆ ಒಡವಾನಳ ಮೂರು ಲೋಕವನ್ನು ಸುಡುವಂತ ಒಡವಾನಳ ಇದು ಆದ್ರೂ ಸಹಿತ ತರಿ ಮೀ ತುಜೀಚ ವಾಟಪಾಯೇಗ ವಿಠಲ ವಿಠೋಬಾ, ನಾನು ನಿನ್ನ ಅದಿನೇ ಕಾಯ್ತೀನಿ ವಿಠೋಬಾ ಅಂತೇಳಿ ಅಂತಾರಂದ್ರೆ ಎಂಥ ನಿಸ್ಸಂಗತನ ಭಕ್ತರದಿರಬೇಕು. ಅವರಂತಾರ ಸಪ್ತ ಸಾಗರ ಏಕವಟ ಹೋತಿ, 7 ಸಮುದ್ರಗಳು ಒಂದೇ ಕಡೆ ಕೂಡ್ಲಿ, ಜರಿ ವಿರೋನ ಜಾಯೇ ಕ್ಷಿತಿ, ಈ ಭೂಮಿ ಪೂರ್ಣ ಏನಪ್ಪಾ ಅಂದ್ರ ಸುಟ್ಟು ಹೋಗಲಿ, ಪಂಚಭೂತೆ ಪ್ರಳಯ ಪಾವತಿ, ಪಂಚಭೂತಗಳು ಪ್ರಳಯವನ್ನೇ ತಂದು ಒಡ್ಡಿದ್ರು ಸಹಿತ ತರಿ ಮೀ ತುಜಾತ ಸಂಗಾತ ವಿಠೋಬಾ, ಆದ್ರೂ ಸಹಿತ ನಾನು ನಿನ್ನ ಸಂಗತಿ ಬಿಡುದಿಲ್ಲ, ನಿನ್ನ ನಾಮಸ್ಮರಣೆ ಬಿಡುದಿಲ್ಲ ವಿಠೋಬಾ ಅಂತೇಳಿ ಅಂತಾರಂದ್ರ ಈ ಒಂದು ಇದು ಬೇಕಂತಾರ. ಬಲ್ತೈಸೆ ಹೊರಪಡೋ ಭಾರಿ, ಎಂತ ಪ್ರಸಂಗ ಯಾಕೆ ಬರೋಲ್ಲ ಯಾಕ, ನಾಮನ ಸಂಡಿ ನೇಮ ನಟಳೆ ನಿರ್ಧಾರಿ, ನೀ ಕೊಟ್ಟ ನಿನ್ನ ನಾಮ ಮತ್ತು ನೇಮ, ನಿನ್ನ ಭಕ್ತಿ ಮಾಡುವಂತ ನೇಮ ನಿನ್ನ ನಾಮ ಬೇಕಾದಂತ ಪ್ರಸಂಗ ಬರ್ಲಿ ನಾ ಅದನ್ನ ಬಿಡುದಿಲ್ಲ. ಜೈಸೆ ಪತಿವ್ರತ ಪರಮೇಶ್ವರಿ ವಿನವಿತು ಭಾನುದಾಸ ಅವದಾರಿಗ ವಿಠೋಬ, ಹೆಂಗ ಪತಿವ್ರತ ಪರಮೇಶ್ವರಿ ತನ್ನ ಪತಿಗೆ ವಚನ ಕೊಡ್ತಾಳ ಹಂಗ ನಾನು ನಿನಗೆ ವಚನ ಕೊಡ್ತೀನಿ, ಎಂಥ ಪರಿಸ್ಥಿತಿ ಬಂದ್ರು ಸಹಿತ ನಾಮನ ಬಿಡುದಿಲ್ಲ ಅಂತೇಳಿ ಅಂತಾರಂದ್ರಾಗ ಅಂಥ ಶ್ರೇಷ್ಠ ಭಕ್ತರ ಮೊಮ್ಮಗನಾಗಿ ಯಾರು ಹುಟ್ಟಿದ್ರು ಅಂದ್ರೆ ಏಕನಾಥ್ ಮಹಾರಾಜರ ಅವತಾರ ತೊಟ್ಕೊಂಡು ಬಂದ್ರು. ಇಂಥ ಮಹಾನ್ ಭಕ್ತ ವಿಜಯನಗರದಿಂದ ವಿಠ್ಠಲನ ಪಾಂಡುರಂಗನ ಕರ್ಕೊಂಡು ಬಂದಂತ ಭಾನುದಾಸರು ಇಂಥ ಒಂದಿದು ಹೇಳ್ತಾರ. ಅದಕ್ಕ ಸಮರ್ಥ ರಾಮದಾಸ್ ಮಹಾರಾಜರಂದ್ರು ಆದಿ ಅವದಸ ಮಗದಸ ಅಥವಾ ದಶೆ ಉಪರಿ ಅವದಸ, ಯಾವ ಪರಿಸ್ಥಿತಿ ಒಮ್ಮೆ ಚಲೋ ಬರ್ಲಿ ಕೆಟ್ಟ ಬರ್ಲಿ ಕಠಿಣ ಪರಿಸ್ಥಿತಿ ಬರ್ಲಿ ಹರುಸು ಎಂತ ಪರಿಸ್ಥಿತಿ ಬಂದ್ರು ಸಹಿತ ಪ್ರಸಂಗ ಅಸೋ ಭರತೈಸ, ಪ್ರಸಂಗ ಎಂತದಾಗ ಬರೋಲ್ಲ ಯಾಕ, ಪರಂತು ನಾಮ ಸೋಡು ನಯೇ, ಪರಂತು ನಾಮ ಬಿಡಬೇಡ್ರಿ ಅಂತಾರ. ಹಂಗ ಈ ನಾಮಸ್ಮರಣೆ ಮಾಡ್ರಿ ಅಂತಾರ. ಹಂಗಾರೆ ನಾಮಸ್ಮರಣೆ ಮಾಡೋದ್ರಿಂದ ಏನ್ ಲಾಭ ಏನಾಗ್ತದ ಅನ್ನುವಂತ ಮಾತನ್ನ ಈ 11ನೇ ಅವ್ರು ಹೇಳ್ತಾರ. ಹರಿ ನಾಮೇ ಸಂಕಟೇ ನಾಸತಿ, ನಾಮೇ ವಿಘ್ನೇ ನಿವಾರಿತಿ, ನಾಮಸ್ಮರಣೆ ಪಾವಿಜೇತಿ ಉತ್ತಮ ಪದೇ ಶ್ರೀರಾಮ್. ನಾಮೇ ಸಂಕಟೇ ನಾಸತಿ, ನಾಮಸ್ಮರಣೆ ನಾವು ಮಾಡ್ಲಿಕ್ಕತ್ತಿ ಅಂದ್ರ ಎಂಥ ಸಂಕಟಗಳು ಬಂದ್ರು ಸಹಿತ ಅವನ್ನ ನಾಶಿ ಮಾಡಿಬಿಡ್ತಂತಿ ನಾಮಸ್ಮರಣೆ. ಆ ನಾಮಸ್ಮರಣೆ ಅಂತ ಶಕ್ತಿ ಅದ ಅಂತಾರ ಅವನು. ನಾಮೇ ಸಂಕಟೇ ನಾಸತಿ, ನಾಮೇ ವಿಘ್ನೇ ನಿವಾರತಿ, ಜೀವನದೊಳಗೆ ಬರುವಂತ ವಿಘ್ನಗಳನ್ನ ಬರುಕಿಂತ ಮೊದಲೇ ನಿವಾರಣೆ ಯಾವ್ದು ಮಾಡ್ತದ ಅಂದ್ರ ಆ ಸದ್ಗುರು ಕೊಟ್ಟಂತ ನಾಮ, ಆ ಭಗವಂತನ ನಾಮ, ಆ ಮಹಾಸ್ವಾಮಿಯ ನಾಮ ಏನ್ ಮಾಡ್ತದ, ನಮ್ಮ ಜೀವನದೊಳಗೆ ಏನಾದ್ರೂ ಸಂಕಟ ಪರಿಸ್ಥಿತಿ ಆಗ್ಲಿ ಬಂದ ಸಂಕಟ ಆಗ್ಲಿ ಬರುವಂತ ವಿಘ್ನಗಳಾಗ್ಲಿ ಇವು ಬರ್ಲಾರ್ದಂಗ ಆ ಸಂಕಟದಿಂದ ಪರಿಹಾರ ಮಾಡುವಂತ ಕಾರ್ಯವನ್ನು ಯಾವ್ದು ಮಾಡ್ತ ಅಂತಾರ ಅವರು, ನಾಮೇ ಸಂಕಟೇ ನಾಸತಿ. ದಾವಿನ್ಯಲ ಅಂತರ ಸಾಕ್ಷಿ ಗಜೇಂದ್ರ ಕಾರಣೆ ಅದು, ದೇವ ಅನಾಥಾಂಚ ಕೈಪಕ್ಷಿ ನಾನಾ ಸಂಕಟಾಪಾಸೂನ ರಕ್ಷಿ ದಾವಿನ್ಯಲ ಅಂತರ ಸಾಕ್ಷಿ ಗಜೇಂದ್ರ ಕಾರಣೆ ಅಂತ ಸಮರ್ಥ ರಾಮದಾಸ್ ಮಹಾರಾಜರು ದಾಸಬೋಧದ ಸಖ್ಯ ಭಕ್ತಿ ಒಳಗೆ ಹೇಳ್ತಾರ. ದೇವ ಅನಾಥಾಂಚ ಕೈಪಕ್ಷಿ, ಯಾರೋ ಅನಾಥರಾಗ್ಯಾರಲ್ಲ ಅವ್ರ ಕೈಪಕ್ಷಿಯಾಗಿ ಅವನ್ ರಕ್ಷಣೆ ಮಾಡ್ತಾರ. ನಾನಾ ಸಂಕಟಾಪಾಸೂನ ರಕ್ಷಿ, ನಾನಾ ರೀತಿಯ ಸಂಕಟಗಳಿಂದ ಆ ಭಕ್ತರನ್ನ ಪಾರ ಮಾಡ್ತಾರ. ಅದಕ್ಕೆ ಉದಾಹರಣೆ ಅಂದ್ರ ದಾವಿನ್ಯಲ ಅಂತರ ಸಾಕ್ಷಿ ಗಜೇಂದ್ರ ಕಾರಣೆ. ಗಜೇಂದ್ರ ಏನೋ ಮಾಡ್ಲಿಲ್ಲ, ಗಜೇಂದ್ರ ಮೂಕ ಅದೇನು ಬಾಯಿಂದ ಏನಪ್ಪಾ ನಾರಾಯಣ ಅಂತಂದ್ರಿಲ್ಲ, ಭಗವಂತನ ಆರ್ತ ಇದರಿಂದ ಅವನ ನಾಮವನ್ನ ಕೂಗಿ ಕೂಗಿ ಕರೆದ ಕೂಡಲೇ ಆ ಮೊಸಳಿ ಏನು ಹಿಡ್ದಿತ್ಲ ಆ ಬಂದ ಮೊಸಳಿಯಿಂದ ಅವನ್ ಬಿಡಿಸಿ ಗಜೇಂದ್ರಿಗೆ ಮೋಕ್ಷ ಕೊಟ್ಟು ಅನ್ನುವಂಥದ್ದು ಪಾರ ಮಾಡಿದ್ರು ಅನ್ನುವಂಥದ್ದು ಯಾರಿಗೆ ಗೊತ್ತಿಲ್ಲ. ಅದಕ್ಕೆ ಅವ್ರಂದ್ರು ನಾಮೇ ಸಂಕಟೇ ನಾಸತಿ, ನಾಮೇ ವಿಘ್ನೇ ನಿವಾರತಿ, ನಾಮಸ್ಮರಣೆ ಪಾವಿಜಯತಿ ಉತ್ತಮ ಪದೇ. ನಾಮಸ್ಮರಣೆ ಏನ್ ಮಾಡ್ತ ಅಂದ್ರ ಉತ್ತಮವಾದ ಪದವಿಯನ್ನು ನಮಗ್ ಕೊಡ್ತ ಅಂತಾರ. ಇಲ್ಲಿ ಪದವಿ ಅಲ್ಲ, ಎದೊಳಗೂ ನಮಗ ನಾಮಸ್ಮರಣೆ ಮಾಡೋರು ಇಹ ಮತ್ತು ಪರ ಎರಡರೊಳಗೂ ಸಹಿತ ಶ್ರೇಷ್ಠ ಒಂದು ಸ್ಥಿತಿ ಆ ಭಕ್ತಂದ ಆಗ್ತದ ಅಂತನ್ನುವಂತ ಮಾತು ಬೇರೆ.
ಆದ್ರೂ ಸಹಿತ ಉತ್ತಮ ಪದ ಪರಮಾರ್ಥದೊಳಗ ಜೀವನದ ಸಾರ್ಥಕತೆ ಮಾಡ್ಕೊಳಕ್ಕೆ ನಾವು ಹೊಂಟಿ ಒಂದು ಪರಮಾರ್ಥ ಮಾರ್ಗದೊಳಗ ಉತ್ತಮವಾದಂತಹ ಒಂದು ಸ್ಥಿತಿ, ಒಂದು ಅವಸ್ಥಾ, ಆಂತರಿಕ ಅವಸ್ಥಾ ನಮ್ಮನ್ನು ಉಚ್ಚ ಮಟ್ಟಕ್ಕೆ ಒಯ್ಯುವಂತದ್ದು ಯಾವ್ದದ ಅಂದ್ರ ಅದು ನಾಮಸ್ಮರಣೆ. ಭೂತ ಪಿಶಾಚ ನಾನಾ ಛಂದ ಬ್ರಹ್ಮ ಗಿರೋ ಬ್ರಾಹ್ಮಣ ಸಂಬಂಧ ಮಂತ್ರ ಛಳ ನಾನಾ ಖೇದ ನಾಮನಿಷ್ಠೆ ನಾಸತಿ. ಶ್ರೀರಾಮ್ ಸಮರ್ಥರಂತಾರ ಭೂತ ಪಿಶಾಚ ನಾನಾ ಛಂದ ಅಂದ್ರೇನು? ಭೂತ ಚೇಷ್ಟ, ಪಿಶಾಚಿಗಳು ಬಾಧನ ಇವೆಲ್ಲ ಏನವಲ್ಲ, ಇವನ್ನೆಲ್ಲ ನಾಮಸ್ಮರಣೆಯಿಂದ ಅವು ನಿವಾರಣೆ ಆಗ್ತಾವಂತಾರ. ಭೂತ ಪಿಶಾಚಿಗಳು ನಾಮಸ್ಮರಣೆ ಮಾಡಾರು ಅಂತಲ್ಲಿ ಭೂತ ಪಿಶಾಚಿನೇ ಆಯುವುದಿಲ್ಲ. ನೀವು ಅಂತಲ್ಲಿ ಹೋಗಿ ನೀವು ಭೂತ ಪಿಶಾಚಿಗೆ ಹೋಗಿ ಯಾರೇ ಅವು ಬಡ್ಕೋರು ಅಂತಂದ್ರೆ ಯಾವಪ್ಪ ಅವ್ನ ಸರಿಯಕ್ಕೆ ಹೋಗುದಿಲ್ಲ. ಯಾಕಂದ್ರೆ ನಾವು ನಾಮಸ್ಮರಣೆ ಮಾಡ್ತಾನ, ಭಗವಂತನ ನಾಮ ಸ್ವರೂಪನೇ ಅವ ಆಗಿಬಿಟ್ಟಾನ. ಅಷ್ಟು ನಾಮಸ್ಮರಣೆ ಮಾಡ್ಲಿಕ್ಕತ್ತಾರ, ಅವ್ರ ಸನಿಯಕ್ಕೆ ಹೋಗುದು ನಮ್ದು ಕೆಲಸನೇ ಅಲ್ಲ ಅಂತೇಳಿ ಅವು ಏನಂತಾರಲ್ಲ, ಭೂತ ಪಿಶಾಚಿಗಳು ಸನಿಯಕ್ಕೆ ಬರುದಿಲ್ಲ. ಬ್ರಹ್ಮಗಿರು ಬ್ರಾಹ್ಮಣ ಸಂಬಂಧ, ಬ್ರಹ್ಮ ರಾಕ್ಷಸರ ಒಂದು ಇದು ಏನಪ್ಪಾ ಅಂದ್ರ ಉಪದ್ರವವನ್ನು ಸಹಿತ ಈ ನಾಮಸ್ಮರಣೆ ಮಾಡೋರಿಗೆ ಆಗುದಿಲ್ಲ. ಇನ್ನು ಮಂತ್ರ ತಂತ್ರಗಳನ್ನ ಏನು ಕಲಿತಿರ್ತಾರಲ್ಲ, ಅದ್ರಾಗ ಆ ಮಂತ್ರ ತಪ್ಪು ಅಂದಿದ್ದಕ್ಕೂ ಕೆಲವೊಂದು ಅವ್ರಿಗೆ ಏನಪ್ಪಾ ಅಂದ್ರ ಪರಿಣಾಮ ಅವ್ರ ಮೇಲೆ ಆಗ್ತಿರ್ತದ. ಅದು ಸಹಿತ ನಾಮಸ್ಮರಣೆ ಮಾಡೋದ್ರಿಂದ ಹೋಗ್ತದ. ಅದು ನಾಮನಿಷ್ಠೆ ನಾಸತಿ. ಭಗವಂತನ ನಾಮದ ಮೇಲೆ ನಿಷ್ಠಾ ಬೇಕಂತಾರ ಅವ್ರು. ಬರೇ ನಾಮಸ್ಮರಣೆ ಆಡೋದಿಲ್ಲ, ನಿಷ್ಠೆಯಿಂದ ಮಾಡ್ಬೇಕು. ಈ ನಾಮ ಬರೀ ಹೆಸರಲ್ಲ, ಇಲ್ಲಿ ಭಗವಂತ ನಾಮದೊಳಗ ಆ ನಾಮಿ ಇರುವಂತ ಭಗವಂತನೇ ಇದ್ದಾನ ಅಂತೇಳಿ, ಭಗವಂತನ ಅಲ್ಲಿ ಇದ್ದಾನ ಅನ್ನುವಂತ ನಿಷ್ಠೆಯಿಂದ ನಾವು ನಾಮಸ್ಮರಣೆ ಮಾಡಬೇಕು. ಈಗ ಮಹಾಸ್ವಾಮಿ ನಾಮಸ್ಮರಣೆ ನಾವು ಮಾಡ್ತೀವಿ ಅಂದ್ರ ಚಿದಂಬರ ಚಿದಂಬರ ಅಂದ್ರ ಚಿದಂಬರ ನಾಮದೊಳಗ, ಆ 4 ಅಕ್ಷರದ ನಾಮದೊಳಗ ಸ್ವತಃ ಚಿದಂಬರ ಮಹಾಸ್ವಾಮಿನೇ ಇದ್ದಾನ ಅಂತ ತಿಳ್ಕೊಂಡ ಮಾಡಬೇಕು. ಅಂದಾಗ ಆ ನಾಮಸ್ಮರಣೆ ಮಾಡೋದ್ರೊಳಗಿನ ಒಂದು ಆನಂದ, ಅದರಿಂದ ಸಿಗುವಂತ ಫಲ, ಅದು ಅದರ ವಿಶೇಷತೆನೆ ಬೇರೆ ಇರ್ತದೆ. ಸುಮ್ಮನೆ ಹಂಗೆ ಅನ್ನೋದಪ್ಪ ಎಲ್ಲರ ಮುಂದೆ ಅನ್ಕೋತ ಹಂಗೆ ಚಿದಂಬರ ಚಿದಂಬರ ಅಂದ್ರ ಆಗುದಿಲ್ಲ, ಅಥವಾ ಶಿವ ಶಿವ ಅಂದ್ರ ಆಗುದಿಲ್ಲ, ಕೃಷ್ಣ ಕೃಷ್ಣ ಅಂದ್ರ ಆಗುದಿಲ್ಲ. ಏನ್ ಅನ್ಬೇಕಾದ್ರೂ ಸಹಿತ ಮೊದಲ ಅಂತರಂಗ ಪವಿತ್ರ ಇಟ್ಟುಕೊಂಡು, ಅಂತರಂಗ ಹೆಂಗಿರ್ಬೇಕಂದ್ರೆ ಪವಿತ್ರ ಇಟ್ಟುಕೊಂಡು ಭಾವ ತುಂಬಿ ಶ್ರದ್ಧೆಯಿಂದ ನಿಷ್ಠೆಯಿಂದ ನಾವೇನ್ ಮಾಡಬೇಕು, ಆ ಸದ್ಗುರು ಕೊಟ್ಟಂತ ನಾಮಸ್ಮರಣೆಯನ್ನ ಅಥವಾ ನಮಗಿಷ್ಟ ದೇವರಾದಂತ ಯಾವ ನಾಮಸ್ಮರಣೆಯನ್ನು ನಾವು ಪ್ರೇಮದಿಂದ ಮಾಡ್ಲಿಕ್ಕತ್ತೀವಲ್ಲ ಅದ್ರ ಮೇಲೆ ನಿಷ್ಠಾ ಇಟ್ಕೊಂಡು ಮಾಡ್ಬೇಕಂತಾರ. ಅದಕ್ಕೆ ಅವ್ರಂದ್ರು ನಾಮನಿಷ್ಠೆಯನ್ನು ಆಸಕ್ತಿ. ಹಂಗೆ ಆಗುದ್ರು ಬರೇ ನಾಮಸ್ಮರಣೆ ಮಾಡೋದು, ಅದ್ರ ಮೇಲೆ ನಿಷ್ಠಾ ಇಡ್ಬೇಕು. ಇದರಿಂದ ನಿಶ್ಚಯವಾಗಿಯೂ ನಾನು ಪಾರ ಆಗ್ತೇನೆ, ಇದು ನಮ್ಮನ್ನು ಪಾರ ಮಾಡ್ತಾ ಅನ್ನುವಂಥದ್ದು ನಿಷ್ಠಾ ಬೇಕಂತಾರ. ಏನ ಅದಕ್ಕೆ ನಿಷ್ಠಾವಂತ ಭಾವ ಭಕ್ತಾಚ ಸ್ವಧರ್ಮ, ನಿಷ್ಠಾವಂತ ಭಾವ ಭಕ್ತಾಚ ಸ್ವಧರ್ಮ. ತುಕಾರಾಮ್ ಮಹಾರಾಜರಂತಾರ ಭಕ್ತರ ಸ್ವಧರ್ಮ ಏನಪ್ಪಾ ಅಂದ್ರ ನಿಷ್ಠಾ. ಏನೇ ಮಾಡಿದ್ರು ಸಹಿತ ಆ ಭಗವಂತನ ಭಕ್ತ ಇಷ್ಟೊಂದು ತನ್ನ ಭಗವಂತನ ಮೇಲೆ ಇಷ್ಟು ಒಂದು ನಿಷ್ಠೆ ಇರ್ಬೇಕಲ್ಲ. ಅವನೇ ನನಗೆ ಸರ್ವಸ್ವ ಇದ್ದಾನ, ಅವನೇ ನಮ್ಮನ್ನ ಸಂಪೂರ್ಣ ಕಾಯವ್ರ ಯಾರಾದ್ರೂ ಈ ಭೂಮಿ ಮೇಲೆ ಇದ್ರ ಅದು ಕೇವಲ ನನ್ನ ಸದ್ಗುರುನಾಥ, ನನ್ನ ಭಗವಂತ ಅಂತೇಳಿ ಆ ನಾಮದ ಮೇಲೆ ಅಷ್ಟು ನಿಷ್ಠೆ ಇಟ್ಟು ಮಾಡ್ಬೇಕು ಅಂತಾರಿಲ್ಲ. ಹರಿ ನಾಮೇ ವಿಷಬಾಧ ಹರತಿ, ನಾಮೇ ಚೇಡೆ ಚೇಟಕೆ ನಾಸತಿ, ನಾಮೇ ಹೋಯೇ ಉತ್ತಮ ಗತಿ ಅಂತ ಕಾಳಿ. ಶ್ರೀರಾಮ್ ನಾಮೇ ವಿಷಬಾಧ ಹರತಿ ಅಂತ ನೋಡ್ರಿ. ಅಂದ್ರೆ ನಾಮಸ್ಮರಣೆ ಒಳಗೆ ಇಷ್ಟ ಒಂದು ಸಾಮರ್ಥ್ಯ ಅದಲ್ಲ. ವಿಷ ಪ್ರಯೋಗ ಆದ್ರೂ ಸಹಿತ ಅದರ ಬಾಧನೆ ಆಗಲಾರ್ದಂಗ ನಾಮ ಕಾಯ್ತದ ಅಂತಂತಾರ. ಅಂದ ಮಾತ್ರಕ್ಕೆ ಅದಕ್ಕೆ ಉಪಚಾರ ಮಾಡ್ಕೋಬಾರ್ದಂತ ಹಂಗಿಲ್ಲ. ಆದ್ರ ನಾಮದೊಳಗೆ ಅಂತ ಪರ ನಿಷ್ಠಾ ಇತ್ತಂದ್ರ ಅದು ಸಹಿತ ಆಗ್ತದ. ಬೇಡ ಇದಕ್ಕಿಂತ ಇನ್ನೊಂದು ವಿಚಾರ ಹೇಳ್ಬೇಕಂದ್ರ, ವಿಷರೂಪವಾಗಿರುವಂತ ಕಾಮ, ಕ್ರೋಧ, ಲೋಭ, ದ್ವೇಷ, ಅಸೂಯೆ, ತಿರಸ್ಕಾರ, ಮತ್ಸರ ಅನ್ನುವಂತ ಏನು ವಿಷಕ್ಕಿಂತ ಅತತ್ ಗುಣಗಳೇನು ನಮ್ಮಂತಲ್ಲಿ ಇರ್ತಾವಲ್ಲ, ಅವನು ಸಹಿತ ನಾಮಸ್ಮರಣೆ ಮಾಡಿದ್ರೆ ಅವು ಹೋಗ್ತಾವ ಅಂತೇಳಿ ಹಿಂಗ ನಾವು ತಿಳ್ಕೊಂಡ್ರು ಸಹಿತ ಏನು ತಪ್ಪಿಲ್ಲ. ಯಾಕಂದ್ರೆ ನಾಮಸ್ಮರಣೆ ಮಾಡ್ಲಾರ್ದ ನಮ್ಮಲ್ಲಿರುವ ಅಹಂಕಾರ ಹೋಗುದಿಲ್ಲ, ದ್ವೇಷ ಹೋಗುದಿಲ್ಲ, ಅಸೂಯೆ ಹೋಗುದಿಲ್ಲ, ತಿರಸ್ಕಾರ ಹೋಗುದಿಲ್ಲ, ಇದು ಒಂದ್ ರೀತಿಯ ಅಭಿಮಾನ, ಈ ಗರ್ವ, ಇವು ಯಾವ ಹೋಗುದಿಲ್ಲ.
ಯಾವಾಗ ಹೋಗ್ತಾವ? ನಾಮದ ಮೇಲೆ ನಿಷ್ಠೆ ಇಟ್ಕೊಂಡು ನಾಮಸ್ಮರಣೆ ಮಾಡಿದ್ರೆ ನೀವು ಅವನು ಹೋಗ್ಬೇಕಂತ ಅನ್ನೋದಕ್ಕಿಂತ ತಾವೇ ಹೋಗಿಬಿಡ್ತಾವು. ಏನ್ರಿ, ಅವು ಆ ನಾಮದ ಒಂದು ಝಳಕ್ಕ ತಾವೇ ಒಳಗೆ ಇರುವಂತವೆಲ್ಲ ಹೋಗ್ತಾವ. ಅಂತ ವಿಷರೂಪವಾದಂತ ಅವಗುಣಗಳು ಸಹಿತ ಹೋಗ್ತಾವ ಅಂತ ತಿಳ್ಕೊಂಡ್ರು ಏನ್ ತಪ್ಪಿಲ್ಲ. ಆಮೇಲೆ ವಿಷಭಾದನೂ ಸಹಿತ ಅಂತ ರಗಡು ಉದಾಹರಣೆಗಳನ್ನ ನಾವು ಕೇಳ್ತೇವೆ. ಹಂಗ ವಿಚಾರ ಮಾಡಿದ್ರ ಶಂಕರನ ಶಿವನೇ ಹಾಲ ವಿಷ ತಗೊಂಡಾಗ ವಿಷದ ಒಂದು ಬಾಧೆಯಿಂದ ರಾಮನಾಮದಿಂದನೇ ಅದು ಇದು ಆಗಿ ಹೋಗಿಬಿಡ್ತು, ಶಮನ ಆಗಿ ಹೋಗ್ತು ಅನ್ನುವಂಥದ್ದು ಕೇಳ್ತೇವೆ. ಅದೇನು ಸುಳ್ಳಲ್ಲ, ಆದ್ರ ಆ ರೀತಿ ಶ್ರದ್ಧಾ ಬೇಕು, ಆ ರೀತಿ ಶ್ರದ್ಧಾ ಬೇಕು. ನಾಮೇ ಚೇಡೇ ಚೇಟಕೇನಾಸತಿ, ಇನ್ನ ಚಾಡಿ ಗಿಡಿ ಮಾಡ್ತಿರ್ತಾರಲ್ಲ, ಇವು ಮಾಡಿದ್ರು ಸಹಿತ ಅವ್ ನಾಮಸ್ಮರಣೆ ಮಾಡ್ತಿದ್ರ ಇವನ್ ಮೇಲೆ ಏನೇ ಪ್ರಯೋಗ ಮಾಡಿದ್ರು ಸಹಿತ ನಡೆಯುದಿಲ್ಲ. ಅದಕ್ಕ ಇದನ್ನೆಲ್ಲ ತಿಳ್ಕೊರಿ ಅಂತಾರ ಅವ್ರು. ಅದ್ರಾಗ ನಾಮಸ್ಮರಣೆಗಂತ ಸಾಮರ್ಥ್ಯದ. ಸುಮ್ಮನೆ ನೀವು ಹೆದರ್ಕೊಂಡೆ ನಮಗೆ ಯಾರೋ ಮಾಡ್ಸ್ಯಾರ ಏನೋ ಮಾಡ್ಸ್ಯಾರ, ಏನ್ ಮಾಡಿಸ್ತಾರ? ನಾಮಸ್ಮರಣೆ ಮಾಡಿದ್ರೆ ಯಾರೇನೋ ಮಾಡಿಸ್ಲಿಕ್ಕೆ ಆಗೋದಿಲ್ಲ. ಅವ್ರು ಮಾಡಿಸಿದ್ರು ಸಹಿತ ಅದು ಇಲ್ಲಿ ತನಕ ಬಂದು ಮುಟ್ಟುದಿಲ್ಲ ಅವು. ಯಾಕಂದ್ರ ಆ ನಾಮಸ್ಮರಣೆ ಅನ್ನುವಂಥದ್ದು ಅದ್ರ ಒಂದು ಪ್ರಭಾವ ಎಷ್ಟಿರ್ತದ ಅಂದ್ರ, ಆ ನಾಮಸ್ಮರಣೆ ಪ್ರಭಾವದಿಂದ ದುಷ್ಟ ಶಕ್ತಿಗಳು ಸಮೀಪ ಬರ್ಲಿಕ್ಕೆ ಅದು ಪ್ರತಿಬಂಧಕಾಗಿ ನಿಂತು ಬಿಟ್ಟಿರ್ತದ ನಾಮಸ್ಮರಣೆ. ಅದಕ್ಕ ನಾಮಸ್ಮರಣೆ ಬಹಳ ಮುಖ್ಯದ ಅಂತಾರವ್ರು. ನಾಮಸ್ಮರಣೆ ಭಕ್ತಿ ಒಂದು ವಿಶೇಷತೆ ಅಂದ್ರ ನಿಜವಾಗಿಯೂ ಭಗವಂತನ ಪ್ರಾಪ್ತಿ ಅನ್ನುವಂಥದ್ದು ಕೇವಲ ನಾಮಸ್ಮರಣೆ ಮಾತ್ರದಿಂದನೇ ಆಗ್ತದ. ಇದು ನಿಶ್ಚಿತದ, ಅದು ಮಾಡಿದವರಿಗೆ ಅದರ ಅನುಭವದ, ಮಾಡಿ ನೋಡ್ರಿ ಅಂತಾರ. ಯಾಕಂದ್ರ ಭಗವಂತನಿಗೆ ಅತ್ಯಂತ ಸಮೀಪವಾದದ್ದು, ಭಗವಂತನಿಗೆ ಅತ್ಯಂತ ಪ್ರಿಯವಾದದ್ದು. ಭಗವಂತ ಯಾವುದಕ್ಕಾಗಿ ಏನಪ್ಪಾ ಅಂದ್ರೆ ಚಡ್ಪಡಿಸ್ಲಿಕ್ಕತ್ತಾನಲ್ಲ, ಅದನ್ನ ಆ ಭಕ್ತ ಮಾಡಿದ ಅಂದ್ರ ಭಗವಂತ ಆನಂದದಿಂದ ಏನಪ್ಪ ಅವನಿಗೆ ಸದ್ಗತಿಯನ್ನು ಕೊಡ್ತಾನ, ಅಥವಾ ಅವನ ಎಲ್ಲಾ ಇಚ್ಛೆಗಳನ್ನು ಪೂರ್ತಿ ಮಾಡ್ತಾನ, ಅವನ ಆಳಿನ ಆಳಾಗಿ ದುಡಿತಾನ. ಇವೆಲ್ಲ ಸಾಕಷ್ಟು ಏನಪ್ಪಾ ಅಂದ್ರೆ ನಾವು ಇತಿಹಾಸವನ್ನು ನೋಡಿದೇವು ಅಂದ್ರ ಆಗಿ ಹೋದಂತ ಸಂತರು, ಶರಣರು, ದಾಸರು ಇವರೆಲ್ಲರನ್ನು ಭಗವಂತ ಅವರ ಮನೆಯೊಳಗೆ ಬಂದ ಆಳಿನ ಆಳಾಗಿ ಕಾಯ್ದಾನ. ಏಕನಾಥ್ ಮಹಾರಾಜರ ಇದ್ರೊಳಗ ಶ್ರೀಖಂಡ್ಯ ಅಂತೇಳಿ ಹೆಸರು ಇಟ್ಟುಕೊಂಡ ಆ ಪರಮಾತ್ಮ ಭಗವಂತ 12 ವರ್ಷ ಅಖಂಡ ಏಕನಾಥ್ ಮಹಾರಾಜರ ಸೇವಾ ಯಾಕೆ ಮಾಡಿದ ಅಂದ್ರ, ಏಕನಾಥ್ ಮಹಾರಾಜರು ಮಾಡುವಂತ ಭಕ್ತಿ, ನಾಮಸ್ಮರಣೆ ಇವಕ್ಕಾಗಿ ಮಾಡಿದ. ಇವತ್ತರ ಋಣದಿಂದ ತೀರಿಸ್ಲಿಕ್ಕೆ ಮಾಡಿದ್ನಂತ ಹೇಳ್ತಾನೋ. ಯಾಕಂದ್ರೆ ನೀ ಹಂಗ ಮಾಡಿಪ್ಪ ಏಕನಾಥ, ಅದ್ರ ಸಂಬಂಧ ಬಂದ್ ಮಾಡಿದ್ನಿ ಅಂತ ಹಿಂದಾಗಡೆ ಹೇಳ್ತಾನ. ಇರ್ಲಿ, ನಾಮೇ ಚೇಡೇ ಚೇಟಕೆ ನಾಸತಿ ಅಂತ, ನಾಮೇ ಹೋಯೇ ಉತ್ತಮ ಗತಿ ಅಂತ ಕಾಳೆ. ಅಂತ್ಯಕಾಲದೊಳಗೆ ಉತ್ತಮ ಗತಿ ಅನ್ನುವಂಥದ್ದು ಸಿಗುದು ಬಹಳ ಮುಖ್ಯದ ಅಂತಾರವ್ರು. ಯಾಕಂದ್ರ ಜೀವನ ತುಂಬಾ ನಾವು ಭಕ್ತಿ ಮಾಡೋ ಲೆಕ್ಕ, ಜೀವನ ತುಂಬಾ ಉತ್ಸವಾದಿಗಳನ್ನ ಮಾಡುವ ಲೆಕ್ಕ, ಜೀವನ ತುಂಬಾ ತೀರ್ಥಕ್ಷೇತ್ರಗಳನ್ನ ಅಡ್ಡಾಡುವ ಲೆಕ್ಕ, ಸಪ್ತಾಹಗಳನ್ನ ಮಾಡುವ ಲೆಕ್ಕ, ಸತ್ಸಂಗ ಮಾಡುವ ಲೆಕ್ಕ, ಭಜನಿ ಮಾಡುವ ಲೆಕ್ಕ, ಏನೇ ಮಾಡ್ಲಿ, ಇವನ್ ನಾಮಸ್ಮರಣೆನೂ ಮಾಡ್ಲಿ, ಆದ್ರ ಅಂತ್ಯಕಾಲದೊಳಗೆ ಉತ್ತಮ ಗತಿ ನಮಗೆ ಪ್ರಾಪ್ತ ಆಗ್ಬೇಕಾದ್ರ ಅದು ಭಗವಂತನ ಕೃಪೆಯಿಂದನೇ ಆಗ್ತದ, ಆ ಸದ್ಗುರುನಾಥನ ಕೃಪೆಯಿಂದನೇ ಆಗ್ತದ. ಆವಾಗ ನಮ್ಮನ್ನ ಕಾಯವ್ ಯಾರಿದ್ದಾರೆ ಅಂದ್ರೆ ಸದ್ಗುರುನಾಥ. ಅವಾಗ ಕಾಯವ್ರು ಯಾರಂದ್ರ ಮಹಾಸ್ವಾಮಿ. ಅವ್ರು ಅವಾಗ ಕಾಯ್ಬೇಕಾದ್ರ ಆ ರೀತಿ ನಾವು ಈಗ ನಾಮಸ್ಮರಣೆ ಮಾಡಿ ಅವ್ರಿಗೆ ಸರ್ವಾರ್ಪಣ ಭಾವದಿಂದ ನಮ್ಮನ್ನು ನಾವು ಸಂಪೂರ್ಣ ಅರ್ಪಣ ಮಾಡ್ಕೋಬೇಕಂತ ಪುರಂದರದಾಸರಂತಾರ. ಆಗನಿ ಕಾಯಬೇಕೋ ಅಂಬುಜ ನಯನ, ಆಗನಿ ಕಾಯಬೇಕೋ ಅಂಬುಜ ನಯನ, ಈಗನಿ ಕಾಯ್ದರೇನೋ ಕಾಯದಿದ್ದರೆ ಏನೋ, ಈಗನಿ ಕಾಯ್ದರೇನೋ ಕಾಯದಿದ್ದರೆ ಏನೋ, ಆಗನಿ ಕಾಯಬೇಕೋ ಅಂಬುಜ ನಯನ, ಆಗನಿ ಕಾಯಬೇಕೋ ಅಂಬುಜ ನಯನ. ಪುರಂದರದಾಸ ಅಂತಾರ, ಭಗವಂತಾನಿ ಆವಾಗ ಕಾಯ್ಬೇಕು. ಯಾವಾಗ? ಕೊನೆ ಕ್ಷಣದಾಗ, ಅಂತ್ಯಕಾಲದೊಳಗ ನಮ್ಮನ್ನು ಕಾಯ್ಬೇಕು. ಈಗ ನೀ ಕಾಯ್ದರೇನೋ ಕಾಯದಿದ್ದರೇನೋ ಅಂದ್ರೆ ಇದ್ರ ಅರ್ಥ ನಾವು ಅಪಾರ್ಥ ಮಾಡ್ಕೋಬಾರ್ದು. ನಮಗ ಅಪಾರ್ಥ ಮಾಡ್ಕೋದು ಒಂದ್ ಚಟಾನೆ ಅದ. ಹಂಗಾರೆ ಈಗೇನ್ ಬ್ಯಾಡ ಅಂತಾರನ್ರಿ ಅವ್ರ ಪುರಂದರದಾಸರು, ಹಂಗ್ಯಾಂಗ್ರಿ ತೀರ ಅನ್ನೋದು ಅಂತ. ಆರು ಹಿತವರು ನಿನಗೆ, ಅವರು ಕೆಲವೊಂದ ಸಮಯದೊಳಗೆ ಹಂಗ ಅಂದಾರ. ಅವ್ರು ಆರು ಬದುಕಿದರಯ್ಯ ಹರಿ ನಿನ್ನ ನಂಬಿ ಅಂತ ಒಂದು ಪದ ಮಾಡ್ಯಾರ. ತೋರು ಈ ಜಗದೊಳಗೆ ಒಬ್ಬರನ್ನು ನಾ ಕಾಣೆ ಅಂತ. ನಿನ್ನ ನಂಬಿ ಯಾರು ಬದುಕ್ಯಾರ ಅಂತಾರೆ. ಇದರ ಅರ್ಥ ಹಂಗ ನಿನ್ನ ನಂಬಿದ್ರೆ ಯಾರು ಬದುಕುದಿಲ್ಲ ಅಂತ ಹಂಗಲ್ಲ. ಅವರು
ಅಂತಂತವ್ರನ್ನ ಒಂದೊಂದು ಉದಾಹರಣೆಗಳು ಆ ನುಡಿಯೊಳಗೆ ಹೇಳ್ತಿರ್ತಾರ. ಹಂಗ ಆಗ ನೀ ಕಾಯ್ಬೇಕು. ಈಗ ಕಾಯ್ದೇನೋ ಕಾಯ್ದಿದ್ರೇನೋ ಅಂದ್ರೆ ಏನು, ಈಗ ನೀ ಕಾಯ್ಕೋತ ಇರ್ತಿ ಟೀಕದ ಕರೆ, ಆಗ ಕಾಯುವುದು ಅಷ್ಟು ಮಹತ್ವದ. ಅದಕ್ಕೆ ಅವ್ರಂದ್ರು, ಆಗ ನೀ ಕಾಯಬೇಕೋ ಅಂಬುಜ ನಯನ, ಆಗ ನೀ ಕಾಯಬೇಕೋ ಅಂಬುಜ ನಯನ, ಈಗ ನೀ ಕಾಯ್ದರೇನೋ ಕಾಯದಿದ್ದರೆ ಏನು, ಈಗ ನೀ ಕಾಯ್ದರೇನೋ ಕಾಯದಿದ್ದರೆ ಏನು, ಆಗ ನೀ ಕಾಯಬೇಕೋ ಅಂಬುಜ ನಯನ, ಆಗ ನೀ ಕಾಯಬೇಕೋ ಅಂಬುಜ ನಯನ. ಮುಂದಂತಾರ, ಅನುಜತ ನುಜರುಂಟು ಬಹು ಹಣ ಒಳಗುಂಟು. ಈಗ ಏನದಾರ ಅಂತಂದ್ರೆ, ಈಗ ಅನುಜತ ನುಜರುಂಟು ಬಹು ಹಣ ಒಳಗುಂಟು, ಚಿನ್ನ ಚಿನ್ನಾಂಬರುಂಟು ಉಪ್ಪರಿಗೆ ಉಂಟು, ಚಿನ್ನ ಚಿನ್ನಾಂಬರುಂಟು ಉಪ್ಪರಿಗೆ ಉಂಟು, ಮೊನ್ನೆ ಹುಟ್ಟಿದ ಗಂಡು ಮಗನೊಬ್ಬ ನನಗುಂಟು, ಮೊನ್ನೆ ಹುಟ್ಟಿದ ಗಂಡು ಮಗನೊಬ್ಬ ನನಗುಂಟು, ಸೊನ್ನೆ ಸೌಜ್ಞೆ ಕುಂದಿದಾಗ ಸಂಗಡ ಒಬ್ಬರ ನಾ ಕಾಣೆ, ಸನ್ನೆ ಸೌಜ್ಞೆ ಕುಂದಿದಾಗ ಸಂಗಡ ಒಬ್ಬರ ನಾ ಕಾಣೆ, ಆಗ ನೀ ಕಾಯಬೇಕೋ ಅಂಬುಜ ನಯನ, ಆಗ ನೀ ಕಾಯಬೇಕೋ ಅಂಬುಜ ನಯನ. ನೋಡ್ರಿ ಎಷ್ಟು ಬಹಳ ಎಷ್ಟು ಇದು ಮಹತ್ವಪೂರ್ಣದ ಅಂದ್ರೆ, ಅವ್ರಂತಾರ ಅನುಜರು ತನುಜ ಎಲ್ಲರೂ ಇದ್ದಾರೆ, ಅನುಜ ತನುಜ ಅಂತಂಬ್ರಿದ್ದಾರ, ಎಲ್ಲರೂ ಇದ್ದಾರೆ, ಮಕ್ಕಳಿದ್ದಾರೆ, ಸಂಬಂಧಿಕರಿದ್ದಾರೆ. ಇಷ್ಟೇ ಅಲ್ಲ, ಬಹು ಹಣ ಒಳಗುಂಟು, ಅನುಜ ತನುಜರುಂಟು, ಬಹು ಹಣ ಒಳಗುಂಟು, ಚಿನ್ನ ಚಿನ್ನಾಂಬರುಂಟು, ಅವು ಎಲ್ಲ ಅವ. ಇಷ್ಟೇ ಯಾಕ, ಉಪ್ಪರಿಗೆ ಉಂಟು, ಉಪ್ಪರಿಗೆ ಮನಿನೂ ಅದ. ಈಗ ಅದಲ್ಲದೆ ಭಗವಂತ ಮೊನ್ನೆ ಹುಟ್ಟಿದ ಗಂಡು ಮಗನೊಬ್ಬ ನನಗುಂಟು, ಒಬ್ಬ ಗಂಡಸ ಮಗನೂ ಇದ್ದಾನ. ಇಷ್ಟೆಲ್ಲ ಅದ ಅಂತ ಹೇಳಿ ಎಲ್ಲ ಇದ್ದಾರೆ ಖರೆ ಈಗ. ಆದ್ರ ಆ ಸಮಯದೊಳಗ ಸನ್ನೆ ಸಂಜ್ಞೆ ಕುಂದಿದಾಗ ಸಂಗಡ ಒಬ್ಬರ ನಾ ಕಾಣೆ, ಆವಾಗ ಇವ್ರು ಯಾರು ಬರುದಿಲ್ಲ. ಭಗವಂತ ಇವರೆಲ್ಲ ಹೀಗೆ ನಾ ತಂದು ಹಾಕುದ್ರೊಳಗ ನಾ ಎಲ್ಲ ದಷ್ಟಪುಷ್ಟ ಏನಪ್ಪಾ ಅಂದ್ರ ಎಲ್ಲಾ ರೀತಿನ ಇವ್ರಿಗೆ ಅನುಕೂಲ ಇದ್ದೀನಿ, ನನ್ನಿಂದ ಇವ್ರಿಗೆ ಉಪಯೋಗ ಅದ ಅಂತ ಅನ್ನೋ ತನಕನೂ ಇವ್ರು ನನ್ನ ಪ್ರೀತಿ ಮಾಡ್ತಾರೆ. ಖರೆ ಕೊನೆ ಕ್ಷಣದೊಳಗೆ ಇವ್ರು ಯಾರು ನನ್ನ ಸರಿಯಾಗಿ ಬರುದಿಲ್ಲ, ನಾವು ಒಬ್ಬರೇ ಹೋಗ್ಬೇಕಾಗ್ತದ. ಆವಾಗ ನನಗೆ ನೀನು ಏನಪ್ಪಾ ಅಂದ್ರ ಅಂತ್ಯಕಾಲದೊಳಗೆ ನಿನ್ನ ನಾಮಸ್ಮರಣೆ, ನಿನ್ನ ದರ್ಶನ ನನಗೆ ಆಗುವಂಗ ಮಾಡಪ್ಪ ಅಂತೇ. ಅದಕ್ಕೆ ಈ ನುಡಿ ಎಷ್ಟು ಚಂದದ ನೋಡ್ರಿ. ಅವ್ರಂತಾರೆ, ಆಗ ನೀ ಕಾಯಬೇಕೋ ಅಂಬುಜ ನಯನ. ಮುಂದಂತಾರ ನೋಡ್ರಿ, ನೆಂಟರಿಷ್ಟರು ಉಂಟು ನೆರೆಹೊರೆಯನಗುಂಟು, ನೆಂಟರಿಷ್ಟರು ಉಂಟು ನೆರೆಹೊರೆಯನಗುಂಟು, ಬಂಟ ಬಳಗ ಉಂಟು ಭಾಗ್ಯ ಉಂಟು, ಬಂಟ ಬಳಗ ಉಂಟು ಭಾಗ್ಯ ಉಂಟು, ಕಂಠದಲ್ಲಿ ಬದ್ಧರಾದ ಕಾಂತೆಯರೆನಗುಂಟು, ಕಂಠದಲ್ಲಿ ಬದ್ಧರಾದ ಕಾಂತೆಯರೆನಗುಂಟು, ಒಂಟಿಯಾಗಿ ಹೋಗುವಾಗ ಸಂಗಡ ಒಬ್ಬರ ನಾ ಕಾಣೆ, ಒಂಟಿಯಾಗಿ ಹೋಗುವಾಗ ಸಂಗಡ ಒಬ್ಬರ ನಾ ಕಾಣೆ, ಆಗ ನೀ ಕಾಯಬೇಕೋ ಅಂಬುಜ ನಯನ, ಆಗ ನೀ ಕಾಯಬೇಕೋ ಅಂಬುಜ ನಯನ. ನೋಡ್ರಿ ಹೆಂಗದ, ನೆಂಟರಿಷ್ಟರು ಉಂಟು, ನೆಂಟರು ಸಾಕಷ್ಟು ಮಂದಿ ಇದ್ದಾರ, ನನಗೆ ಬೇಕಾದವ್ರು ರಗಡ ಮಂದಿ ಸಾಕಷ್ಟು ಮಂದಿ ಇದ್ದಾರ, ನೆರೆಹೊರೆ ಮಂದಿನೂ ಅದ, ನೆರೆಹೊರೆ ಎನಗುಂಟು, ಬಂಟ ಬಳಗ ಉಂಟು ಭಾಗ್ಯ ಉಂಟು, ಚಲೋ ಚಲೋ ಬಂಟರಿದ್ದಾರೆ ನಮ್ಮ ಬಳಗದ ಮಂದಿ, ಕಂಠದಲ್ಲಿ ಬದ್ಧರಾದ ಕಾಂತೆಯರು ಎನಗುಂಟು, ಅಂತ ಪ್ರೀತಿ ಮಾಡುವಂತ ಇವರು ಇದ್ದಾರೆ ನನಗ. ಆದ್ರೆ ಒಂಟಿಯಾಗಿ ಹೋಗುವಾಗ ಸಂಗಡ ಒಬ್ಬರ ನಾ ಕಾಣೆ. ಆ ಸಮಯದಾಗ ನಾವು ಒಬ್ಬನೇ ಹೋಗ್ಬೇಕಾಗ್ತದೆ ಭಗವಂತ. ಆವಾಗ ನಿನ್ನ ಹೊರತು ನನಗೆ ಯಾರೂ ಗತಿ ಇಲ್ಲ. ಆ ಸಮಯದೊಳಗ ನಿನ್ನ ನಾಮ ನನ್ನ ನಾಲಿಗೆ ಮೇಲೆ ಬರಲಿ, ನಿನ್ನ ರೂಪ ನನ್ನ ಕಣ್ಣೆದುರಿಗೆ ಬರಲಿ ಅಂಥೇಳಿ ಕೇಳ್ಕೋತಾರಂದ್ರೆ ಹೆಂಗಿರ್ಬೇಕು ನೋಡ್ರಿ. ಅದಕ್ಕೆ ಅವ್ರಂತಾರ, ಒಂದು ನಿಮಿಷ ದಿವಾತ ಪಿತ್ತ ಕಫ ಮೊದಲಾಗಿ. ಕೊನೆ ಕ್ಷಣದೊಳಗೆ ಹೆಂಗಾಗ್ತದಂದ್ರ ವಾತ ಪಿತ್ತ ಕಫ ಇವು ಉಲ್ಬಣಗೊಂದು ಬಿಡ್ತಾವ ಅಂತ್ಯಕಾಲದೊಳಗೆ. ಒಂದು ನಿಮಿಷದಿ ವಾತ ಪಿತ್ತ ಕಫ ಮೊದಲಾಗಿ ವ್ಯಾಧಿಗಳಿಷ್ಟು ಬಾಧಿಸುತ್ತೀರೇ, ಇಂದಿರೇಶ ನಿಮ್ಮ ನಾಮವು ಒಂದೇ,
ಇಂದಿರೇಶ ನಿಮ್ಮ ನಾಮವು ಒಂದೇ ಕಾಯುವುದಕ್ಕೆ ಬಂದ್ಯನ್ನ ಪುರಂದರ ವಿಠಲ. ನಿಮ್ಮ ನಾಮ ಒಂದೇ ಕಾಯುವುದಕ್ಕೆ ಬಂದ್ಯನ್ನ ಪುರಂದರ ವಿಠಲ. ಆಗ ನೀ ಕಾಯಬೇಕೋ ಅಂಬುಜ ನಯನ, ಆಗ ನೀ ಕಾಯಬೇಕೋ. ಈಗ ನೀ ಕಾಯ್ದರೇನೋ ಕಾಯದಿದ್ದರೆ ಏನೋ, ಈಗ ನೀ ಕಾಯ್ದರೇನೋ ಕಾಯದಿದ್ದರೆ ಏನೋ, ಆಗ ನೀ ಕಾಯಬೇಕೋ ಅಂಬುಜ ನಯನ. ಆಗ ನೀ ಕಾಯಬೇಕು, ಆಗ ನೀ ಕಾಯಬೇಕು, ಆಗ ನೀ ಕಾಯಬೇಕು ಅಂಬುಜ ನಯನ. ಆಗ ನೀ ಕಾಯ್ಬೇಕಪ್ಪ ಭಗವಂತ. ಈಗ ನೀ ಕಾಯ್ತೀನಿ ನನಗೆ ಗೊತ್ತದ. ಆದ್ರೂ ಸಹಿತ ಆ ಸಮಯದೊಳಗೆ ಇವ್ರು ಯಾರೂ ಬರುದಿಲ್ಲ. ಆವಾಗ ಮಾತ್ರ ನಿನ್ನ ನಾಮ ಮತ್ತು ನಿನ್ನ ದರ್ಶನ ಇದು ನಿನ್ನ ಕೃಪಾದಿಂದನೇ ಆಗ್ತ ಅಂತಾರ. ಅದಕ್ಕೆ ಅದು ಯಾವಾಗ ಆಗ್ತ ಅಂದ್ರ ಅವ್ರಂತಾರ ನಾಮೇ ವಿಷವಾದ ಹರತಿ, ನಾಮೇ ಚೇಡೆ ಚೇಟಕೆ ನಾಸತಿ, ನಾಮೇ ಹೋಯೆ ಉತ್ತಮ ಗತಿ ಅಂತ ಕಾಳಿ. ಉತ್ತಮ ಗತಿಯನ್ನ ಆ ನಾಮನೆ ಕೊಡ್ತದ ಅಂತೇಳಿ ಸಮರ್ಥ ಹೇಳ್ತಾರ. ಮುಂದಂತಾರ ಬಾಳಪಣಿ ತಾರುಣ್ಯ ಕಾಳಿ, ಕಠಿಣ ಕಾಳಿ, ವೃದ್ಧಾಪ್ಯ ಕಾಳಿ, ಸರ್ವಕಾಳಿ ಅಂತ ಕಾಳಿ. ನಾಮಸ್ಮರಣ ಅಸಾವೇ ಶ್ರೀರಾಮ್. ಬಾಳಪಣಿ ಸಣ್ಣವರಿದ್ದಾಗ ಬಾಲ್ಯಾವಸ್ಥೆಯೊಳಗೂ ನಾಮಸ್ಮರಣೆ ಮಾಡ್ಬೇಕು. ಬಾಲ್ಯಾವಸ್ಥೆಯೊಳಗೆ ನಾಮಸ್ಮರಣೆ ಮಾಡ್ಬೇಕಾದ್ರೆ ಆ ಬಾಲ್ಯ ಹುಡುಗಿ ಏನ್ ಮಾಡ್ಲಿಕ್ಕೆ ಸಾಧ್ಯದ, ಅದನ್ನ ಮಾಡ್ಲಿಕ್ಕೆ ಹಚ್ಬೇಕು ಯಾರು, ಅವ್ರ ತಾಯಂದ್ರಿಗಳು ಹಚ್ಚಬೇಕು. ತಂದೆ ತಾಯಿಗಳಿಗೆ ಅದು ಬರೀ ಮಕ್ಕಳನ್ನ ಹಡಿದು ಅಂದ್ರೆ ಏನು, ಅದೊಂದು ದೊಡ್ಡ ಪೌರುಷ ಅಲ್ಲ. ಆ ಮಕ್ಕಳನ್ನ ಒಂದು ಯೋಗ್ಯ ರೀತಿಯಿಂದ ಸಮಾಜಕ್ಕೆ ಕೊಡಬೇಕಾದದ್ದು ಬಹಳ ಮುಖ್ಯದ. ಭಗವಂತನಿಗೆ ಪ್ರಿಯವಾಗುವಂಗ ಭಗವಂತನ ಭಕ್ತರನ್ನಾಗಿ ತಯಾರು ಮಾಡ್ಬೇಕಂತ. ಅದಕ್ಕೆ ಏನ್ ಮಾಡ್ಬೇಕು, ಬಾಲ್ಯಾವಸ್ಥೆಯೊಳಗೆ ಬಾಳಪಣಿ. ತಾರುಣ್ಯ ಕಾಳಿ, ಇನ್ನ ತಾರುಣ್ಯ ಕಾಳಿ ಅಂದ್ರೆ ಮತ್ತಿದ್ದ ತಾರುಣ್ಯ ಕಾಳಿ ಒಳಗಂತೂ ಬಹಳ ಕೊರತದ. ಸದ್ಯದ ವಾತಾವರಣ ನೋಡ್ಬೇಕಂದ್ರ ಬಾಲ್ಯದೊಳಗೆ ಮಾಡುದಿಲ್ಲ. ಬಾಲ್ಯದೊಳಗೆ ಯಾಕೆ ಮಾಡುದಿಲ್ಲ ಅಂದ್ರ ಅವ್ರ ತಂದೆ ತಾಯಿಗಳಿಗೆ ಮೊದಲು ಮಾಡುದಿಲ್ಲ, ಅವ್ರಿಗೆ ಇದು ಗೊತ್ತಿಲ್ಲ ನಾಮಸ್ಮರಣೆ ಅನ್ನೋದು. ಅಲ್ಲಿ ಅಷ್ಟೊಂದು ಪರಿಸ್ಥಿತಿ ಒಂದು ಏನಪ್ಪಾ ಅಂದ್ರೆ ವಿಕಟ ಪರಿಸ್ಥಿತಿ ಈ ಸದ್ಯಕ್ಕದ. ಇನ್ನೇನು ಭಗವಂತನ ಒಂದು ಭಕ್ತಿ ಮಾರ್ಗದೊಳಗೆ ಇರುವಂತ ಕುಟುಂಬಗಳೇನವಲ್ಲ, ಅಂತ ಒಂದು ಸದ್ಗುರುನ ಒಂದು ಮಾರ್ಗದರ್ಶನದೊಳಗೆ ಇರುವಂತ ಸಾಂಪ್ರದಾಯಿಕ ಬದ್ಧಾದಂತ ಕುಟುಂಬಗಳು, ಧರ್ಮದಿಂದ ನಡೆಯುವಂತ ಕುಟುಂಬಗಳೊಳಗೆ ಇದೆಲ್ಲ ಆಗ್ತದ. ಆದ್ರೂ ಸಹಿತ ಬಾಲ್ಯಾವಸ್ಥೆಯೊಳಗೆ ಮಕ್ಕಳ ಮೇಲೆ ಮೋಹದಿಂದ ಅವರು ಸಹಿತ ಏನ್ ಮಾಡಿಬಿಡ್ತಾರ, ಈಗ ಯಾಕಳ ಮುಂದ್ ಮಾಡ್ತಾನ, ಈಗ ಮೊದಲು ಅಭ್ಯಾಸ ಮಾಡ್ಲಿ, ಪರ್ಸೆಂಟೇಜ್ ಬರ್ಲಿ ಅಂತ ಇದನ್ನೇ ಈಗ ಗಂಟು ಬೀಳ್ತಾರೆ ಸದ್ಯದ ಮಂದಿ. ಏನು ಪರ್ಸೆಂಟೇಜ, ಏನು ಶಿಕ್ಷಣ, ಆ ಶಿಕ್ಷಣದಾಗ ಒಂದು ಏನಪ್ಪಾ ಅಂದ್ರೆ ಮನುಷ್ಯನಾಗಿ ಹೆಂಗ್ ಬದುಕಬೇಕು ಅನ್ನುವಂತ ತಿಳಿಸುವಂತ ಶಿಕ್ಷಣದ ಕೊರತೆನೇ ಸದ್ಯಕ್ಕೆ ಬಹಳ ಅದ. ನಮ್ಮ ಕಾಲದಾಗ ಇದ್ದು, ಅವಾಗ ನಮ್ಮ ಕಾಲದಾಗ ವಚನಗಳಿದ್ದು, ದಾಸರ ಪದಗಳು ಬರ್ತಿದ್ದು, ಆಮೇಲೆ ಮಹಾತ್ಮರ ಚರಿತ್ರೆಗಳು ಬರ್ತಿದ್ದು. ಈಗ ಅವೆಲ್ಲ ಏನಪ್ಪಾ ಅಂದ್ರೆ ಎಲ್ಲ ಲೋಪ ಆಗಿಬಿಟ್ಟಾವ. ಈಗಿನ ಒಂದು ಶಿಕ್ಷಣ ಪದ್ಧತಿನೇ ಒಂದು ರೀತಿ ಬೇರೆ ಅದ, ಏನು ಮಾಡ್ಲಿಕ್ಕೆ ಬರುದಿಲ್ಲ. ಹಂಗ ಕಾಲನೇ ಹಂಗ ಕಠಿಣ ಕಾಲ ಅಂದ್ರೆ ಏನೋ ಒಂದು ಔಚಟ ಕಾಲ ಬಂದ್ ಬಿಟ್ಟದ. ಈಗ ಅದೇನು ಮಾಡ್ಲಿಕ್ಕೆ ಬರುದಿಲ್ಲ, ಅದಕ್ಕೇನೋ ಅಲ್ಲಿಕ್ಕೂ ಬರುದಿಲ್ಲ, ಹಿಂಗೆ ಹೋಗುದು. ಅವ್ರಂತಾರ ತಾರುಣ್ಯ ಕಾಳಿ. ತಾರುಣ್ಯ ಕಾಳಿಗೆ ಲಗ್ನ ಆಗೀಗನ ಆದ್ಮೇಲೆ ಎಲ್ಲಿ ಯಾರು ನಾಮಸ್ಮರಣೆ ಮಾಡ್ತಾರೆ? ಈಗ ಲಗ್ನ ಆಗೋಕ್ಕಿಂತ ಮೊದಲೇ ಶುರು ಆಗಿಬಿಡ್ತದ. ಅವಾಗೇ ಏನಾವ ಮೊಬೈಲ ಅಡ್ಡಾಡೋದು, ಅಲ್ಲಿ ಹೋಗೋದು, ಇಲ್ಲಿ ಹೋಗೋದು, ಬರೋದು, ಅದೇನು ಹುಚ್ಚುಚ್ಚಾರ. ಅದ್ರಾಗ ಅವ್ರಿಗೆ ಎಲ್ಲಿ ನಾಮಸ್ಮರಣೆ ಮಾಡ್ತಾರ? ಲಗ್ನ ಆದ್ಮೇಲೂ ಮಾಡುದಿಲ್ಲ, ಸಾಧಾರಣ ಮುಪ್ಪು ಬರೋ ತನಕನೂ ಮಾಡುದಿಲ್ಲ. ಅದು ಏನೋ ಒಂದು ಲಗ್ನ ಸಂಸಾರದ ಒಂದು ಕಾಮ ವಿಕಾರೋ ಏನೋ ಅಥವಾ ಏನಂತ ಒಂದು ಇದನ್ನು ಗೊತ್ತಿಲ್ಲ. ಆದ್ರೆ ಒಟ್ಟಿನ ಮೇಲೆ ಭಗವಂತನಿಂದ ಪೂರ್ಣ ದೂರ ಹೋಗಿಬಿಟ್ಟಿರ್ತಾರ. ಮತ್ತೆ ತಾರುಣ್ಯ ಕಾಲದೊಳಗೆ ದೂರ ಹೋದ್ರೆ ಅಂದ್ರೆ ಮುಪ್ಪಾವಸ್ಥೆಯೊಳಗೆ ಅವ್ರಿಗೆ ಏನ್ ತಲೆ ನೆನಪಾಗ್ತದ? ಅವಾಗ ಹಿಂಗೆ ಹೋಗಿಬಿಡ್ತದ. ಮತ್ತೇನ್ ಜೀವನ ಎಲ್ಲ ಇದ್ರು ಸಹಿತ. ಅದಕ್ಕೆ ಅವ್ರಂದ್ರು ಆಗ ನೀ ಕಾಯಬೇಕು ಅಂತ ಯಾಕೆ ಕೇಳ್ಕೊತಾರಂದ್ರೆ, ಈಗ ಮಾಡ್ಕೋತಿದ್ದಾರ ಅಂತ ಕೇಳ್ತಾರ ಅವ್ರು. ಮಾಡ್ಕೋತಿರ್ಲಾರ್ದ ಅವಾಗರೇ ಯಾಕೆ ಕಾಯ್ತಾನ ಭಗವಂತ ಹೇಳ್ರಿ ನೋಡು. ಸದ್ಗುರುನಾಥ ಅವಾಗ ಮಹಾಸ್ವಾಮಿ ಬಂದ್ ಅವಾಗ ಕಾಯ್ತಾನ, ಅವಾಗೇ ಮಾಡಿಲ್ಲೋ ಈಗೇನ್ ಬರ್ಲಿ ಅಂತಾರ. ಅವಾಗ ನೀ ಮಾಡ್ಕೋತಿದ್ದೆ ಅಂದ್ರೆ ನಮ್ದು ಪರ್ಸನಲ್ ಡೈರಿ ಒಳಗೆ ನಿನ್ನ ಹೆಸರು ಇರ್ತಿತ್ತು.
ಅವಾಗ ನಾನು ನಾಮಸ್ಮರಣೆನೇ ಅವಾಗೆಲ್ಲ ಕಾಲದ ಬಾಳಪಣಿ ಒಳಗ ತಾರುಣ್ಯ ಕಾಲದಾಗ ಮಾಡ್ಕೋತಿದ್ದೆ ಅಂದ್ರೆ ನಾ ಏನ್ ಮಾಡ್ತಿದ್ದೆ, ಕಠಿಣ ಕಾಲದಾಗೂ ಮಾಡ್ತಿದ್ದೆ ಅಂದ್ರೆ ನಾ ಏನ್ ಮಾಡ್ತಿದ್ದೆ, ನನ್ನ ಡೈರಿ ಒಳಗ ಪರ್ಸನಲ್ ಡೈರಿ ಒಳಗೆ ನಿನ್ನ ಹೆಸರ ಹಾಕೋತಿದ್ದೆ ನಾನು. ನನ್ನ ಪರ್ಸನಲ್ ಡೈರಿ ಒಳಗೆ ಯಾರ್ಯಾರ ಹೆಸರದ ಅವ್ರವ್ರಷ್ಟು ಮಾತ್ರ ನಾ ಅಂತ್ಯಕಾಲದೊಳಗೆ ಅವ್ರಿಗೆ ನಾ ಏನಪ್ಪಾ ಅಂದ್ರೆ ಸದ್ಗತಿ ಕೊಟ್ಟು ನನ್ನ ಕಡೆ ಅವ್ರನ್ನ ಕರ್ಕೋತೀನಿ. ಮತ್ ನೀ ಆ ಲಿಸ್ಟ್ನಾಗ ಇಲ್ಲಂದ್ರೆ ನಿನ್ಗೆ ಹೆಂಗ್ ಕೊಡ್ಲಿ ಅಂತಾರ. ಅದಕ್ಕೆ ಈಗ ಮಾಡಿದ್ರೆ ಆಗದ ಅದು. ಅವ್ರು ಮಾಡಿ ಪುರಂದರದಾಸರು ಕೇಳಿಕತ್ತಾರ ಆ ಸಮಯದ ಒಂದು ಪರಿಚಯ ಮಾಡ್ಲಿಕ್ಕೆ ಕೊಟ್ಟಾರ ಅವ್ರು. ಅಂತ್ಯಕಾಲದೊಳಗೆ ಈಗದ ಅಂತೇಳಿ ಅವಾಗ ಹೋದಂತ ತಿಳ್ಕೊಬೇಡ, ಅವಾಗ ಏನೂ ಇರುವುದಿಲ್ಲ, ನೀವು ಒಬ್ಬನೇ ಹೋಗ್ಬೇಕಾಗ್ತದ. ಅವಾಗ ನೀ ಮಾಡಿದಂತ ಭಗವಂತನ ನಾಮ ಮತ್ತು ನಿನ್ನ ನಾಮಕ್ಕೆ ಸಂತೋಷಗೊಂಡಂತ ಆ ಸದ್ಗುರುನಾಥನ ಒಂದು ದರ್ಶನ, ಇದು ಅವನ ಕೃಪಾದಿಂದ ಆಗ್ತದ. ಅದಕ್ಕೆ ನೀವು ಈಗ ಮಾಡ್ರಪ್ಪ ನಾಮಸ್ಮರಣೆ ಅಂತವ್ರಂದ್ರು. ಬಾಳಪಣಿ ತಾರುಣ್ಯ ಕಾಳಿ ಕಠಿಣ ಕಾಳಿ ಅಂತ ಕಠಿಣ ಪ್ರಸಂಗದಾಗ ಆದ್ರೂ ನಾಮಸ್ಮರಣೆ ಬಿಡಬೇಡ್ರಿ. ವೃದ್ಧಾಪ್ಯ ಕಾಳಿ ಮುಪ್ಪಾವಸ್ಥೆಯೊಳಗೂ ನೀವು ಮಾಡ್ರಿ ಅಂತಾರು. ಮುಪ್ಪಾವಸ್ಥೆಯೊಳಗೂ ಮತ್ತೆ ಈಗ ಮಾಡಿದ್ರೆ ಮುಪ್ಪಾವಸ್ಥೆಯೊಳಗೆ ಬರ್ತದೆ, ಇಲ್ಲಿಕ್ಕಾದ್ರೆ ಬರುದಿಲ್ಲ. ಮುಪ್ಪಾವಸ್ಥೆಯೊಳಗೆ ಏನು ಬರ್ತದೆ ನಾವೆಲ್ಲ ತಿಳ್ಕೊಂಡಿದ್ದೇವೆ ಹಂಗ. ಮುಪ್ಪಾವಸ್ಥೆಯೊಳಗೆ ಮಾಡ್ಕೋತ ಇರ್ತಾರಂತೆ. ಮುಪ್ಪಾವಸ್ಥೆಯೊಳಗೆ ಮತ್ತಷ್ಟ ಮೋಹನೇ ಹೆಚ್ಚಾಗ್ತದ, ಸ್ವಾರ್ಥನೇ ಹೆಚ್ಚಾಗ್ತದ. ಏನ್ರಿ? ಅದಕ್ಕೆ ಮುಂದ ಇಷ್ಟೆಲ್ಲ ಸರ್ವಕಾಳಿ ಎಲ್ಲಾ ಸಮಯದೊಳಗ ಅಂತ್ಯಕಾಳಿ ನಾಮಸ್ಮರಣೆ ಕೊನೆ ಕ್ಷಣದೊಳಗೆ ನಾಮಸ್ಮರಣೆ ಬರಬೇಕು ಅಂತಾರ. ಕೊನೆ ಕ್ಷಣದೊಳಗೆ ನಾಮಸ್ಮರಣೆ ಬರ್ಬೇಕಾದ್ರೆ ಈಗ ಮಾಡಿದ್ರೆ ಬರ್ತಾ, ಹಂಗೆ ಏನು ಬರುದಿಲ್ಲ ಅವ್ರು. ಏನ್ರಿ ಇರ್ಲಿ. ಇನ್ನ ನಾಮಾಚ ಮಹಿಮಾ ಜಾಣೆ ಶಂಕರ ಜನ ಉಪದೇಶಿ ವಿಶ್ವೇಶ್ವರ ವಾರಣಾಸಿ ಮುಕ್ತಿ ಕ್ಷೇತ್ರ ರಾಮನಾಮೇ ಕರುಣಿ ಶ್ರೀರಾಮ್. ಅವ್ರಂತಾರ ಆ ನಾಮಸ್ಮರಣೆಯನ್ನ ಮಹತ್ವವನ್ನು ತಿಳಿದವ್ರು ಯಾರಂದ್ರ ಏನಪ್ಪಾ ಅಂದ್ರೆ ವಿಶ್ವೇಶ್ವರನಾದಂತ ಶಂಕರ ಒಬ್ಬ ತಿಳಿದಾನಂತ. ಈ ಕಾಶಿಗೆ ಹೋಗ್ತಲ್ಲ ನಾವು ವಾರಣಾಸಿಗೆ, ಆ ಕಾಶಿ ವಿಶ್ವೇಶ್ವರ ಮಾತ್ರ ಆ ರಾಮನಾಮದ ಮಹಿಮೆ ಅಂತ ತಿಳ್ಕೊಂಡನ. ಅದಕ್ಕ ಅವೇನ್ ಮಾಡ್ತಾನ, ಜನ ಉಪದೇಶಿ ವಿಶ್ವೇಶ್ವರ ಅಲ್ಲಿ ಕಾಶಿಗೆ ಯಾರು ಬರ್ತಾರಲ್ಲ ಅವ್ರಿಗೆ ರಾಮನಾಮದ ಉಪದೇಶ ಕೊಡ್ತಾನ. ಇಷ್ಟಾಗಿಯೂ ಅಂತ್ಯಕಾಲದೊಳಗ ಕೊನೆ ಕ್ಷಣದೊಳಗೆ ಅವ್ರ ರಾಮನಾಮ ಅವ್ರ ಕಿವಿಯಾಗಿ ಊದಿ ಅವ್ರನ್ನ ಮುಕ್ತಿ ಕೊಡ್ತಾನಂತೇಳಿ ವಾರಣಾಸಿ ಮುಕ್ತಿ ಕ್ಷೇತ್ರ ರಾಮನಾಮೇ ಕರುಣಿ ಅಂದ್ರ ಸ್ವತಃ ವಿಶ್ವೇಶ್ವರನೇ. ಅದಕ್ಕೆ ಅಂತಾರ ನೋಡ್ರಿ, ಕಾಶಾಗ ದೇವ್ ಬಿಟ್ರೆ ಮುಕ್ತಿ ಆಗ್ತಂತ. ಯಾಕೆ ಮುಕ್ತಿ ಆಗ್ತಂದ್ರ ಆ ಕೊನೆ ಕ್ಷಣದೊಳಗೆ ಅವ್ರ ಕಿವಿಯೊಳಗ ಅಲ್ಲಿ ಯಾರು ದೇವ್ ಬಿಡ್ತಾ ಇರ್ತಾರಲ್ಲ ಅವ್ರ ಕಿವಿಯೊಳಗ ಆ ಸ್ವತಃ ವಿಶ್ವೇಶ್ವರನೇ ಅವ್ರ ಕಿವಿಯೊಳಗೆ ರಾಮನಾಮದ ಉಪದೇಶ ಮಾಡಿ ಅವರನ್ನ ಅಂತ್ಯ ಕ್ಷಣದೊಳಗೆ ರಾಮನಾಮದ ಉಪದೇಶ ಮಾಡಿ ಅವ್ರನ್ನ ಮುಕ್ತ ಮಾಡ್ತಾನಂತೇಳಿ ಅದು ಮುಕ್ತಿ ಕ್ಷೇತ್ರ ಅನಿಸ್ಕೊಂಡದಂತ. ಮುಂದ ಉಪರಾಟ್ಯ ನಾಮಾಸಾಟಿ ವಾಲ್ಮೀಕ ತರಲಾ ಉಠಾ ಉಠಿ ಭವಿಷ್ಯ ಬದಲಾ ಶತಕೋಟಿ ಚರಿತ್ರ ರಘುನಾಥಾಸಿ. ಇದಂತೂ ಎಲ್ಲರಿಗೂ ಗೊತ್ತದ. ವಾಲ್ಮೀಕಿ ಕಥೆ ಯಾರಿಗ್ ಗೊತ್ತಿಲ್ಲ? ವಾಲ್ಮೀಕಿ ಏನಾವಾಗ ರಾಮ ಅಂತ ಅಲ್ಲಿಕ್ಕೂ ಬರ್ತಿದ್ದಿಲ್ಲ ಅಂತ. ಅಗದಿ ಬೇಕಾದಂತ ಎಷ್ಟು ಸರಳದ ನಾಮಸ್ಮರಣೆ ಒಳಗೆ ಸರಳ ನಾಮ ಯಾವ್ದಂದ್ರ ರಾಮನಾಮ. ಯಾಕಂದ್ರ ಬಾಯಿ ತೆಗದ್ರ ರಾಮ ಆಗ್ತದ, ಆಗ್ತದ, ಬಾಯಿ ಮುಚ್ಚಿದ್ರ ಆಗ್ತದ. ಎಷ್ಟು ಸರಳದ ನೋಡ್ರಿ. ಇದನ್ನು ಅವಾಗ ಅಲ್ಲಿಕ್ ಬರ್ಲಿಲ್ಲ ಅಂತ. ಅದಕ್ಕೆ ನಾರದ್ರು ಏನ್ ಮಾಡಿದ್ರು, ಇವ್ ಮತ್ತ ಅಡವ್ಯಾಗೆ ಇರಾವ, ಇವಾಗ ಅದು ಬರುದಿಲ್ಲ, ಅದಕ್ಕೆಲ್ಲಕ್ಕ ಒಂದು ಒಳಿಕೆ ಬೇಕಲ್ಲ. ಪಡಿಲೇ ಒಳನ ಇಂದ್ರಿಯಾಸಕಳ ತುಕಾರಾಮ್ ಮಹಾರಾಜರು ಅಂತಾರೆ. ಅದು ನಾಮಸ್ಮರಣೆ ಮಾಡ್ಬೇಕಾದ್ರೂ ಸಹಿತ ಈ ಬಾಯಿಗೆ ಚಟ ಬೀಳ್ಬೇಕು. ಅದೊಂದು ಬಾಯಿಗೆ ಅದೊಂದು ರೂಢಿ ಬೀಳ್ಬೇಕಂತಾರ. ಅವಾಗ ಅದು ಇದ್ದಿದ್ದೆಲ್ಲ ಅವ್ರಂದ್ರು ಎರಡು ಮರಗಳ ನಡು ಕೂಡಿಸಿ ಆ ಮರ ಈ ಮರ, ಆ ಮರ ಈ ಮರ, ಆ ಮರ ಆ ಮರ ಆ ಮರ ಆ ಮರ ಅಂತೇಳಿ ಮರ ಅಂತೇಳಿ ಅವ್ರಿಗೆ ಉಪದೇಶ ಮಾಡಿ ಆ ಮರ ಅಂದದ್ದು ಹೋಗಿ ರಾಮ ಆಗಿ ಅದರಿಂದ ಶತಕೋಟಿ ಶ್ಲೋಕಗಳ ರಾಮಾಯಣವನ್ನು ಬರೆಯುವಂತಹ ಋಷಿನೇ ಆಗಿಬಿಟ್ಟ. ವಾಲ್ಮೀಕಿ ಋಷಿ ಅನಿಸ್ಕೊಂಡ ಅಂತಂತಾರ. ಹಂಗಾರ ಭವಿಷ್ಯ ಬದಲ ಶತಕೋಟಿ ಚರಿತ್ರೆ ರಘುನಾಥಾಚೆ. ಆ ರಾಮಚರಿತ್ರೆಯನ್ನೇ ವಾಲ್ಮೀಕಿ ಏನಪ್ಪಾ ಅಂದ್ರೆ ಬೇಡ, ವಾಲ್ಮೀಕಿ ಆ ನಾಮಸ್ಮರಣೆ ಪ್ರಭಾವದಿಂದ ಆ ರಾಮನಾಮದ ರಾಮನ ಮರ್ಯಾದಾ ಪುರುಷೋತ್ತಮ ರಾಮ ಅನ್ನುವಂಥದ್ದು ಅಂತ ಒಂದು ನಾಮದ ನಾಮದ ಒಂದು ಪ್ರಭಾವದಿಂದ ಅವನ ಒಂದು ಅವತಾರವನ್ನ ಅಗಾವು ಬರೆದು ಬಿಟ್ಟ
ಈ ವಾಲ್ಮೀಕಿ ಹಂಗ ಬರ್ದಾನ ಹಂಗ ಭಗವಂತ ವಿಷ್ಣು ರಾಮಾವತಾರದೊಳಗೆ ಕಾರ್ಯ ಮಾಡ್ಬೇಕಾತು. ಅದು ಹೆಂಗದ ಹಂಗ ಅವ ಅವತಾರ ಮಾಡಿ ಅವತಾರ ಕಾರ್ಯ ಮುಗಿಸ್ಬೇಕಾತು. ಇಂಥ ಅದು ಎದರಿಂದ ಈ ಒಂದು ಸಾಮರ್ಥ್ಯ ಬಂತು ಅಂದ್ರೆ ನಾಮಸ್ಮರಣೆಯಿಂದ. ಅದಕ್ಕೆ ಅವ್ರಂತಾರ ಹರಿನಾಮೇ ಪ್ರಹ್ಲಾದ ತರಲಾ ನಾನಾ ಆಘಾತ ಪಾಸೂನ ಸುಟಲಾ ನಾರಾಯಣ ನಾಮೇ ಪಾವನ ಜಾಲ ಅಜಾಮೇಳ. ಯಾರ್ಯಾರು ಉದ್ಧಾರ ಆದ್ರು ಅನ್ನುವಂಥದ್ದು ಸಮರ್ಥ ಹೇಳಿಕತ್ತಾರ. ಹರಿನಾಮದಿಂದ ಪ್ರಹ್ಲಾದ ಏನಪ್ಪಾ ಅಂದ್ರೆ ಮುಕ್ತ ಆದ. ತರಲ ಈ ಭವಸಾಗರವನ್ನು ದಾಟಿ ಏನಪ್ಪಾ ಅಂದ್ರ ಪಾರಾದ ಮುಕ್ತಿಯನ್ನು ಪಡ್ಕೊಂಡ. ಎದರಿಂದ? ನಾರಾಯಣ ನಾಮದಿಂದ. ನಾನಾ ಆಘಾತಾಪಾಸುನ ಸುಟ್ಟಲ. ಮತ್ತ ಅವಾಗತ್ರ ಪ್ರಹ್ಲಾದನ ಎಷ್ಟು ಅವ್ರ ತಂದು ಹಿರಣ್ಯಕಶ್ಯಪ ಎಷ್ಟು ರೀತಿ ಅವನು ಕೊಲ್ಲಬೇಕಂದ್ರು ಸಹಿತ ಆ ಹರಿನಾಮ ಅವನನ್ನ ಪಾರ ಮಾಡ್ತು, ರಕ್ಷಣಾ ಮಾಡ್ತು ಅನ್ನುವಂಥದ್ದು ಆಗಿ ಹೋದಂತ ಸಿದ್ಧಾಂತಗಳೇ ಇವು. ಏನೋ ಅವು ಬರೀ ಕತೆ ಅಲ್ಲ, ಸಿದ್ಧಾಂತವು. ಅದಕ್ಕ ನಾರಾಯಣ ನಾಮೇ ಪಾವನ ಜಾಲ ಅಜಾಮೇಳ. ಅಜಾಮೇಳ ಅನ್ನುವಂತ ಪಾಪಿ ಮಗನ ಹೆಸರು ನಾರಾಯಣ ಇಟ್ಟು ಅಂತ್ಯಕಾಲದೊಳಗ ನಾರಾಯಣ ಮಗನ ಮೇಲೆ ಮೋಹದಿಂದ ನಾರಾಯಣ ಅಂದದ್ದಕ್ಕೂ ಸಹಿತ ಅವ ಉತ್ತಮ ಒಂದು ಏನಪ್ಪಾ ಅಂದ್ರ ಗತಿ ಪ್ರಾಪ್ತ ಆತು ಅನ್ನುವಂತ ಮಾತು ಹೇಳ್ತಾರ. ಇಷ್ಟೊಂದು ನಾಮದ ಪ್ರಭಾವ, ನಾಮಸ್ಮರಣೆ ಪ್ರಭಾವದ ಅಂತ ಸಮರ್ಥ ರಾಮದಾಸ್ ಮಹಾರಾಜರು ಈ ನಾಮಸ್ಮರಣೆ ಭಕ್ತಿ ಒಳಗೆ ಹೇಳ್ತಾರ. ಇದು ಕೇವಲ ರಾಮನಾಮ ಅಂತ ಅಷ್ಟೇ ಅಂತ ತಿಳ್ಕೊಬೇಡ್ರಿ ನೀವು. ಭಗವಂತನ ಸಹಸ್ರ ನಾಮದೊಳಗೆ ಯಾವ್ದಾದ್ರೂ ಒಂದು ನಾಮಸ್ಮರಣೆ ಮೇಲೆ ನೀವು ಏನಪ್ಪಾ ಅಂದ್ರೆ ಶ್ರದ್ಧಾ ಇಟ್ಟು ಮಾಡಿದ್ರು ಸಹಿತ ಈ ಒಂದು ಲಾಭ ಆಗ್ತದಂತಾರ. ಇನ್ನು ಸದ್ಗುರುಗಳಿಂದ ಅನುಗ್ರಹಿತ ನಾಮ ಆದ ನಾಮದ ಹತ್ರ ಸಬೀಜ ನಾಮ ಅದು. ಈ ಮಹಾಸ್ವಾಮಿ ಇದು ಮೂಲ ಮಂತ್ರನೇ ಅದು. ಇವೆಲ್ಲ ಏನವಲ್ಲ ಇವು ಅಗ್ಗದಿ ಏನಪ್ಪಾ ಅಂದ್ರೆ ಸಬೀಜ. ಅವನು ಅಂದುಕೊಳ್ಳೆ ಅದ್ರ ಫಲ ಸುರುಣೆ ಆಗಿಬಿಡ್ತದಂತ. ನಾಮೇ ಪಾಷಾಣ ತರಲೇ ಅಸಂಖ್ಯಾತ ಭಕ್ತ ಉದ್ಧರಲೆ ಮಹಾಪಾಪಿ ತೇಚಿ ಜಾಲೆ ಪರಮ ಪವಿತ್ರ ಶ್ರೀರಾಮ್. ನಾಮೇ ಪಾಷಾಣ ತರಲೆ. ಈ ನಾಮಸ್ಮರಣೆ ಕಲ್ಲುಗಳನ್ನೇ ತೇಲಿಸಿ ಬಿಡ್ತಂತದ ಅಂತಲ್ಲ, ತೇಲಿಸ್ತಂತಲ್ಲ. ನೀವು ರಾಮಾಯಣದೊಳಗ ರಾವಣ ಜೀವನ ಮೇಲೆ ಯುದ್ಧಕ್ಕೆ ಹೋಗುವತ್ನ್ಯಾಗ ಸಮುದ್ರ ದಾಟಬೇಕಾದ್ರೆ ಸಮಸ್ಯೆ ಬಂತು. ಆವಾಗ ಏನಪ್ಪಾ ಅಂದ್ರ ಆ ಕಪಿಗಳು ಏನಿದ್ರಲ್ಲ ಇವರು ಅಲ್ಲಿ ಒಂದು ದೊಡ್ಡ 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 ಕಲ್ ಮೇಲೆ ರಾಮ್ ಅಂತೇಳಿ ಬರೆದು ಕೊಡ್ತಿದ್ ಮಾರುತಿರಾಯ. ಮಾರುತಿರಾಯ ಬರಿತಾನಂದ್ರ ಅದೊಂದು ಶಕ್ತಿನೇ ಬೇರೆ. ಹಿಂಗಾಗಿ ಆ ಕಲ್ಲು ಇವು ಕಪಿಗಳು ಹೋಗಿ ಸಮುದ್ರ ಕೂಡ ತೇಲಿಕತ್ತು ಅಂತ. ನಳ ಮತ್ತು ನೀಲ ಇವ್ರು ಏನ್ ಮಾಡಿದ್ರು, ಇವ್ರಿಗೊಂದು ವರ ಇತ್ತು. ಅದ್ರ ಪ್ರಕಾರ ಅವರು ಸೇತುವ ಕಟ್ಟಿದ್ರು. ಅದ್ರ ಮೇಲೆ ಇಡೀ ಏನಪ್ಪಾ ಅಂದ್ರ ವಾನರ ಸೇನೆ ಹೋಗಿ ರಾಮನನ್ನ ಜೋಡಿಸ ಏನಪ್ಪಾ ಅಂದ್ರೆ ಯುದ್ಧ ಮಾಡಿ ಸಂಹಾರ ಇದು ಮಾಡ್ಕೊಂಡು ಬಂತು ಅನ್ನುವಂಥದ್ದು ನೋಡ್ರಿ. ಕಲ್ಲುಗಳು ಇನ್ನಾದ್ರೂ ಸಿಗ್ತಾ, ಇನ್ನಾದ್ರೂ ಅದಂತ ನೀವು ಅಲ್ಲಿ ರಾಮೇಶ್ವರಕ್ಕೆ ಅದು ಹೋದ್ರೆ ಆ ಕಲ್ಲು ತೆಗೆದಿಟ್ಟಾರಂತವ್ರು. ಅದ್ರ ನಿಜವಾಗಿ ಅದು ಇನ್ನ ತೇಲ್ತದ ನೋಡ್ರಿ. ಅದು ತೋರಿಸ್ತಾರ ಫೇಸ್ಬುಕ್ನಾಗ, ಅವು ಬರ್ತಾವ ನೋಡ್ರಿ ನೀವು. ಆ ಕಲ್ಲು ತೇಲ್ತಂತ. ತೇಲು ಕಲ್ಲುಗಳು ನಿಮಗೆ ನೋಡ್ಬೇಕಾಗಿತ್ತು. ಅದ ಹೆಂಗ್ ತೇಲ್ತದ್ರಿ ಅಂತ ನಿಮ್ಗೆ ಅಕಸ್ಮಾತ್ ಏನಾರೇ ಬರೇ ಇಂಥ ವಿಪರೀತ ಬುದ್ಧಿ ಬಂದಿತ್ತಂದ್ರೆ ಅದ್ ನೋಡ್ರಿ, ಅದು ತೇಲ್ತದ. ಇನ್ನ ಆ ತೇಲು ಕಲ್ಲದ ಒಂದು ತುಣುಕು ಈಗಾದ್ರೂ ಸಹಿತ ತೇಲ್ತದ ಅಂದಾಗ ಇನ್ನಾದ್ರೂ ಆ ಸೇತುವ ಕಾಣ್ತದ. ಅದನ್ನೆಲ್ಲ ಇದು ಕಂಡು ಹಿಡ್ದಾರ, ಎಲ್ಲ ಮಾಡ್ಯಾರ. ಇದೆಲ್ಲದ್ರ ಕಾರಣ ಏನಪ್ಪಾ ಅಂದ್ರೆ ಆ ನಾಮಸ್ಮರಣೆ ಪ್ರಭಾವ. ಅಸಂಖ್ಯಾತ ಭಕ್ತ ಉದ್ಧರಲೆ ಅಂತಾರ. ಪಾಷಾಣ ತರಲೆ ಕಲ್ಲೇ ತೇಲಿದ ಮೇಲೆ ಅಸಂಖ್ಯ ಭಕ್ತರುಗಳು ಯಾರು ನಾಮಸ್ಮರಣೆ ಭಕ್ತಿ ಮಾಡ್ಯಾರಲ್ಲ ಅವ್ರನ್ನ ಅಸಂಖ್ಯ ಲೆಕ್ಕಿರ್ಲಾರ್ದಷ್ಟು ಭಕ್ತರನ್ನು ಉದ್ಧಾರಲೆ. ಮಹಾಪಾಪಿ ತೇಚಿ ಜಾಲೆ ಪರಮ ಪವಿತ್ರ. ಎಂತೆಂತ ಮಹಾಪಾಪಿಗಳನ್ನು ಸಹಿತ ಈ ರಾಮನಾಮ ಉದ್ಧಾರ. ಜಳತಿಲ ಪಾಪಿ ಜನ್ಮಾಂತರಿ. ಜನ್ಮದ ಪಾಪಗಳನ್ನ ಈಗ ಹೆಂಗ್ ಒಂದು ಬಣವಿ ಇರ್ತದ ಅಂತ ತಿಳ್ಕೊರಿ ನೀವು. ಒಂದು ಬಣವಿ ಇರ್ತದ. ಆ ಬಣವಿ ದಹನ ಮಾಡ್ಬೇಕಾದ್ರ ಆ ಬಣವಿ ಅಷ್ಟೇ ಕಡ್ಡಿಪಟ್ಟಿಗೆ ಬೇಕನ್ರಿ. ಅದಕ್ಕೇನು ಒಂದು ಕಡ್ಡಿ ಸಾಕು. ಹಂಗ ಆ ಬಣವಿಯ ಒಂದು ದಂಟಿನಷ್ಟು ಪಾಪ ಅಂತ ಪಾಪ ಮಾಡಿದವನು ಸಹಿತ ಈ ಒಂದು ನಾಮ ಅನ್ನುವಂತ ಕಡ್ಡಿ ಒಂದೇ ಒಂದು ಆ ನಾಮಸ್ಮರಣೆಯ ಝಳ ಏನಪ್ಪಾ ಅಂದ್ರೆ ಎಲ್ಲಾ ಜನ್ಮಾಂತರದ ಪಾಪಗಳನ್ನು ಸುಟ್ಟು ಮಾಡಿ ಮಹಾಪಾಪಿ ತೇಚಿ ಜಾಲೆ ಪರಮ ಪವಿತ್ರ
महापापी परम पवित्र परमेश्वराची अनंत नामे सर्व स्मरता तरी जे नेमे नामस्मरण करिता ಯಮೇ ಬಾಧಿಜೇನ ಪರಮೇಶ್ವರನ ಅನಂತ ನಾಮಗಳು ಯಾವುದಾದ್ರೂ ನಾಮ ನೀವು ಇದು ಮಾಡಿದ್ರು ಸಹಿತ ನಿಮ್ಮನ್ನು ಪಾರು ಮಾಡ್ತದ. ನಿತ್ಯ ನೇಮದಿಂದ ಅದನ್ನು ಸ್ಮರಿಸಿದ್ರ ನಾಮಸ್ಮರಣ ಕರಿತಾ ಯಮ ಬಾಧೆ. ನೀವು ನಾಮಸ್ಮರಣೆ ಮಾಡಿದವ್ರನ್ನ ಯಮ ಸಹಿತ ತನ್ನ ಯಮಲೋಕದೊಳಗ ಶಿಕ್ಷಾ ಕೊಡ್ಲಿಕ್ಕೆ ಹಿಂದೆ ಸರಿತಾನ ಅಂತಾರ. ಸಹಸ್ರ ನಾಮಾಮದೇ ಏಕ सहस्र नामामध्ये कोणी एक म्हणता होतसे सार्थक नामस्मरता पुण्य श्लोक होई जे स्वये. ಸಾವಿರಾರು ನಾಮದೊಳಗೆ ಯಾವ್ದಾದ್ರು ನಾಮ ನೀವು ಅಂದ್ರೂ ಸಹಿತ ಜೀವನ ಸಾರ್ಥಕತೆ ಆಗ್ತಾನ ಅಂತ ಮಾತು ಹೇಳ್ತಾರ. ಮುಂದಂತಾರ ಅವರು ಕಾಹಿಚ ನ ಕರುಣಿ ಪ್ರಾಣಿ ರಾಮನಾಮ ಜಪೆ ವಾಣಿ तेणे संतुष्ट ಚಕ್ರಪಾಣಿ ಭಕ್ತಾಲಾಗಿ ಸಂಭಾಳಿ. ಏನು ಮಾಡಬೇಡ್ರಿ ಅಂತಾರ ನೀವು. ಎಲ್ಲ ಬೇಡ್ರಿ. ಎಲ್ಲ ಹುಯ್ಯಂತ ಉಪಾಧಿಗಳು ಭಗವಂತನನ್ನು ಒಲಿಸ್ಕೊಳ್ಳಿಕ್ಕೆ ಮಾಡೋದಕ್ಕಿಂತ ಕಾಹಿಚನ ಕರುಣಿ ಪ್ರಾಣಿ ರಾಮನಾಮೇ ಜಪ ಬಾಯಿಯೊಳಗ ಅಲಿಗೆ ಮೇಲೆ ನಿನ್ನ ನಾಮಸ್ಮರಣೆ ಮಾಡ್ಕೋತಿದ್ರ ತೇನೆ ಸಂತುಷ್ಟ ಚಕ್ರಪಾಣಿ. ಅದರಿಂದ ಆ ಸದ್ಗುರುನಾಥ ಮಹಾಸ್ವಾಮಿ ಸಂತುಷ್ಟಗೊಂಡ ನಿಮ್ಮನ್ನ ಸಂಭಾಳಿಸ್ತಾನ. ಅಂತ್ಯಕಾಲ ತನಕನು ಸಂಭಾಳಿಸ್ತಾನ. ಅಂತ್ಯಕಾಲದೊಳಗೆ ಸಂಭಾಳಿಸಿ ಸದ್ಗತಿಯನ್ನೇ ತನ್ನಂತೆ ಮಾಡ್ಕೊಂಡು ಬಿಡ್ತಾನ. ಇಂಥ ನಾಮಸ್ಮರಣೆ ಪ್ರಭಾವ ಅಂತಾರ. ನಾಮಸ್ಮರೆ ನಿರಂತರ ತೇಜಾಣಾವೇ ಪುಣ್ಯ ಶರೀರ ಮಹಾದೋಷಾಚೆ ಗಿರಿವರ ರಾಮನಾಮೇ ನಾಸತಿ. ನಿರಂತರ ನಾಮಸ್ಮರಣೆ ಮಾಡಿದ್ರೆ ಆ ಶರೀರ ನಾಮಸ್ಮರಣೆ ಮಾಡುವಂತ ಶರೀರ ಪುಣ್ಯ ಶರೀರ ಅನಿಸ್ಕೋತದ. ಆ ಗಿರಿ ಬೆಟ್ಟದಷ್ಟು ಅವರಂತಲ್ಲಿ ದೋಷಗಳಿದ್ರು ಸಹಿತ ಅದು ರಾಮನಾಮದಿಂದ ನಾಶ ಆಗ್ತದೆ ಅಂತಾರ. ಅಗಾಧ ಮಹಿಮಾ ನವಚೇ ವದಲ ನಾಮೇ ಬಹುತ ಜನ ಉದ್ಧರಲ ಹಳಹಳ ಪಾಸೂನ ಸುಟಲ ಪ್ರತ್ಯಕ್ಷ ಚಂದ್ರಮೌಳಿ ಶ್ರೀರಾಮ್. ನಾಮಸ್ಮರಣೆ ಇಷ್ಟ ಅಗಾಧದಲ್ಲ, ಅದನ್ನ ಈ ವಾಣಿಯಿಂದ ಅದನ್ನು ವರ್ಣ ಮಾಡ್ಲಿಕ್ಕೆ ಆಗುದಂತ. ನ ವಚೇ ವದಲ ನಾಮೇ ಬಹುತ ಜನ ಉದ್ಧಾರಲ್ಲ. ಬಹಳಷ್ಟು ಈ ಜನರನ್ನ ನಾಮಸ್ಮರಣೆನೇ ಉದ್ಧಾರ ಮಾಡ್ಯದ ಅಂತ ತಿಳ್ಕೊಡ್ಲ. ಮತ್ತೇನು ಇಲ್ಲಿ ತನಕ ಯಾರ್ಯಾರು ಉದ್ಧಾರ ಆಗ್ಯಾರ ಅದಕ್ಕೆ ಒಂದೇ ಕಾರಣ ಭಗವಂತನ ನಾಮಸ್ಮರಣೆ ಯಾರು ಮಾಡ್ಯಾರ ಅವ್ರು ಉದ್ಧಾರ ಆಗ್ಯಾರ. ಹಳಹಳ ಪಾಸುನ ಸುಟಲ ಪ್ರತ್ಯಕ್ಷ ಚಂದ್ರಮೋಣಿ. ವಿಷ ಕುಡ್ದಾಗ ವಿಷ ಒಳಗೂ ನುಂಗಲಿಲ್ಲ. ಆಮೇಲೆ ಹಂಗ ಬಿಟ್ಟಿದ್ರೆ ಇಡೀ ಏನಪ್ಪಾ ಅಂದ್ರೆ ಬ್ರಹ್ಮಾಂಡನೇ ಸುಡ್ತಿತ್ತು. ಶಿವ ಏನ್ ಮಾಡಿದ ಅದನ್ನ ಇದು ಗಂಟಲ್ದಾಗ ಇಟ್ಕೊಂಡ. ಅದಕ್ಕೆ ಅವಾಗ ಏನಪ್ಪಾ ಅಂದ್ರೆ ವಿಷಕಂಠ ಅನ್ನುವಂಥ ಹೆಸರು ಬಂತು. ಅದರ ತ್ರಾಸಿ ಅದರಿಂದ ನಾವು ಶವನ ಮಾಡ್ಕೊಂಡಂದ್ರೆ ರಾಮನಾಮದಿಂದ. ಹಳಹಳ ಪಾಸೂನ ಸುಟಲ ಪ್ರತ್ಯಕ್ಷ ಚಂದ್ರಮೋಳಿ ಅಂದ್ರೆ ಆ ವಿಶ್ವೇಶ್ವರ, ಕಾಶಿ ವಿಶ್ವೇಶ್ವರ. ಚೌವರ್ಣ ನಾಮಾಧಿಕಾರ ನಾಮಿ ನಾಹಿ ಲಹಾನ ಥೋರ ಜಡ ಮೂಡ ಪೈಲ ಪಾರ ಪಾವತಿ ನಾಮೇ. ಸಮರ್ಥರಂತಾರ ಚೌವರ್ಣ 4 ವರ್ಣದವರಿಗೂ ನಾಮಸ್ಮರಣೆ ಮಾಡುವ ಅಧಿಕಾರದ ಅಂತಾರ ನೋಡ್ರಿ. ಅದ್ರಾಗ ಏನಿಲ್ಲ ಅವೇನು ಮತ್ತ ಅಷ್ಟೇ ಯಾಕ ನಾಮಿಲ್ ರಾಹಿ ಲಹಾನ ತೋರ ಸಣ್ಣವರು ದೊಡ್ಡವರು ಹೆಣ್ಣು ಗಂಡು ಅಷ್ಟೇ ಯಾಕ ಜಡ ಮೂಡ ಅಂದ್ರ ಅಜ್ಞಾನಿಗಳು ಜಡ ಅಂದ್ರೆ ಅಜ್ಞಾನಿಗಳು ಮೂಢರು ಇವ್ರನ್ನೆಲ್ಲರೂ ಸಹಿತ ಈ ನಾಮಸ್ಮರಣೆ ಪಾರು ಮಾಡ್ತದ. ಅದಕ್ಕೆ ಭಗವಂತನ ನಾಮಸ್ಮರಣೆ ಮಾಡಲಿಕ್ಕೆ ಇಂಥವರೇ ಅದಕ್ಕೆ ಬೇಕು ಅಂತಿಲ್ಲ. ಎಲ್ಲರಿಗೂ 4 ವರ್ಣದವರಿಗೂ ಸಹಿತ ಇದನ್ನು ಮಾಡಲಿಕ್ಕೆ ಅಧಿಕಾರದ. ಸಣ್ಣವರಿಗೆ, ದೊಡ್ಡವರಿಗೆ, ಹೆಣ್ಮಕ್ಕಳಿಗೆ, ಹುಡುಗರಿಗೆ ಎಲ್ಲರಿಗೂ ಅದಲ್ಲ. ಒಟ್ಟ ಮೂರ್ಖರಿಗೆ ಮೊದಲು ಮಾಡ್ಕೊಂಡು ನಾಮಸ್ಮರಣೆ ಮಾಡಿದ್ರಂದ್ರೆ ಅವ್ರು ಏನಪ್ಪಾ ಅಂದ್ರೆ ಸದ್ಬುದ್ಧಿ ಅವರಂತಲ್ಲಿ ಉತ್ಪತ್ತಿಯಾಗಿ ಅವ್ರಿಗೆ ಸದ್ಗತಿ ಸಿಗುವಂತ ಕಾರ್ಯವನ್ನ ಈ ನಾಮಸ್ಮರಣೆ ಮಾಡ್ತಾರಂತಾರ. ಅದಕ್ಕೆ ಕೊನೆ ಓವಿಯೊಳಗಂತಾರ ಮನೋನ ನಾಮ ಅಖಂಡ ಸ್ಮರಾವೇ. ಅದ್ರ ಸಂಬಂಧ ನಾಮಸ್ಮರಣೆ ಅಖಂಡವಾಗಿ ನೀವು ಮಾಡ್ರಿ. ರೂಪಮನಿ ಆಠವಾವೇ. ಆ ನಾಮಿಯ ರೂಪವನ್ನ ನಾಮಸ್ಮರಣೆ ಮಾಡೋ ಹೊತ್ನ್ಯಾಗ ನಿಮ್ಮ ಮನಸ್ಸಿನಾಗ ನಿಮ್ಮ ಕಣ್ಣೆದರಿಗೆ ಅದನ್ನ ಧ್ಯಾನಿಸುವಂತ ನೀವು ಮಾಡಿದ್ರಿ ಅಂದ್ರ ತೀಸರಿ ಭಕ್ತಿ ಸ್ವಭಾವೇ ನಿರೂಪಿಲಿ. 3ನೇ ಭಕ್ತಿ ಆದಂತ ನಾಮಸ್ಮರಣೆ ಭಕ್ತಿಯನ್ನ ಸ್ವಭಾವ ಅಂದ್ರ ನಾ ಇದನ್ನ ಅನುಭವಿಸಿ ನಿಮಗೆ ಹೇಳಿಕತ್ತೀನಿ ಅಂತೇಳಿ ಸಮರ್ಥ ರಾಮದಾಸ್ ಮಹಾರಾಜರು ಹೇಳ್ತಾರ. ಮತ್ತು ಅನುಭವಿಸಿ ಹೇಳಿಕತ್ತನ ಅಂದಾಗಿನ ಮತ್ತೊಂದು ಮಾತೇ ಇಲ್ಲ, ಪ್ರಮಾಣ ಅದು. ಅದಕ್ಕೆ ನಾವು ನೀವುಗಳೆಲ್ಲ ನಾಮಸ್ಮರಣೆ ಮಾಡ್ಕೊಂಡ ಏನಪ್ಪಾ ಅಂದ್ರೆ ಭಗವಂತನ ಒಂದು ಸದ್ಗುರುನಾಥನ ಪ್ರೀತಿಗೆ, ಆ ಮಹಾಸ್ವಾಮಿ ಪ್ರೀತಿಗೆ ಪಾತ್ರ ಆಗೋಣ ಅಂತ ಹೇಳ್ಕೊತ ಇತಿ ಶ್ರೀ ದಾಸಬೋಧೆ ಗುರುಶಿಷ್ಯ ಸಂವಾದೆ
ನಾಮಸ್ಮರಣ ಭಕ್ತಿ ನಿರೂಪಣ ನಾಮ ಸಮಾಸ ತೃತೀಯ ಅಂತೇಳಿ ಸಮರ್ಥ ಈ ನಾಮಸ್ಮರಣೆಯನ್ನ ಮಂಗಲ ಮಾಡ್ಕೊತ ನಾಲ್ಕನೇ ಸಮಾಸ ಪಾದ ಸೇವನ ಭಕ್ತಿ. ಇನ್ನು ಮುಂದಿನ ಚೌತಿ ಭಕ್ತಿ ಯಾವ್ದಪ್ಪ ಅಂದ್ರೆ ಪಾದ ಸೇವನ ಭಕ್ತಿ. ಇದು ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್. ಎಲ್ಲಾ ಭಕ್ತಿ ಒಳಗೆ ಶ್ರೇಷ್ಠ ಭಕ್ತಿ ಅನ್ನುವಂತ ಮಾತ ಇದು ಬರ್ತದ. ಇದ್ರದ್ದೊಂದು ವಿಶೇಷತೆನೆ ಬೇರೆ ಅದ. ಅದನ್ನ ನಾವು ನೀವುಗಳೆಲ್ಲ ಏನಪ್ಪಾ ಅಂದ್ರೆ ಮುಂದಿನ ಸತ್ಸಂಗದೊಳಗೆ ಚಿಂತನೆ ಮಾಡೋಣ. ಮೊದಲೇ ಓಯೊಳಗಂತಾರ ಶ್ರೀರಾಮ ಸಮರ್ಥ ಸಮಾಸ ಚತುರ್ಥ ಪಾದ ಸೇವನ ಭಕ್ತಿ ವಾಚನ ಪ್ರಾರಂಭ ಕರಿತು महाराज श्रीराम मागा झाले निरूपण नामस्मरणाचे लक्षण आता ऐका पाद सेवन चौथी भक्ती. ನಾಮಸ್ಮರಣೆ ಭಕ್ತಿ ಬಗ್ಗೆ ಹೇಳಿದ್ದಾತು. ನಾಮಸ್ಮರಣೆ ಲಕ್ಷಣಗಳನ್ನ ಹೇಳಿದಾಗಾತು. ಈಗೇನದಲ್ಲ ಪಾದ ಸೇವನ ಅಂತ ಚೌತಿ ಭಕ್ತಿ, ನವ್ಯದ ಭಕ್ತಿಯೊಳಗೆ ನಾಲ್ಕನೇ ಭಕ್ತಿಯನ್ನ ನಾವು ನೀವುಗಳೆಲ್ಲ ಶ್ರವಣ ಮಾಡೋಣ. ಸಮರ್ಥ ಹೇಳ್ತಾರ. ಮುಂದಿನ ಸತ್ಸಂಗದಾಗ ನಾವು ನೀವುಗಳೆಲ್ಲ ಅದನ್ನು ಶ್ರವಣ ಮಾಡೋಣ ಅಂತ ಹೇಳ್ಕೊತ ಇವತ್ತಿನ ಈ ಒಂದು ಏನಪ್ಪಾ ಅಂದ್ರ ಸೇವೆಗೆ ನಾನು ವಿರಾಮ ಕೊಡ್ತೀನಿ. आकल्पा विश्वावे तयाकुळा माझी आसकळा हरीच्या दासा कल्पनेची बाधा न हो कोण काळी ही संत मंडळी सुखी असो अहंकाराच्या वारा न लागू रासा माझा विष्णुदासा भाविकासी नामा म्हणे तया असावे कल्याण जामुक निदान पांडुरंग पुंडलिक वरदार विठ्ठल पार्वती पतेश्वर महादेव राजाधिराज सद्गुरुनाथ महाराज की जय. श्री गुरुदेव दत्त. चिदंबर नमस्तेस्तु चिंतितार्थ प्रदायिने औदुंबर सदावास चिदंबर नमोस्तुते. अगड़िया आनंदवन ग्रह निवासी भक्ताभिमानी श्री शेषाचल गुरु महाराज की जय. श्री सद्गुरु नारायण भगवान महाराज की जय. सकल साधु संत महाराज की जय. जय जय रघुवीर समर्थ. जय चिदंबर. ಇಂದಿನ ಶ್ರೀ ಶೇಷಾಚಲ ಸತ್ಸಂಗ ಕಾರ್ಯಕ್ರಮದಲ್ಲಿ ದಾಸಬೋಧ ಈ ವಿಷಯವಾಗಿ ಉಪನ್ಯಾಸ ನೀಡಿದ ಶ್ರೀಯುತ ಶಂಕರ ಅನಂತಪುರ ಶ್ರೀ ಕ್ಷೇತ್ರ ಕುಪ್ಪಗಡ್ಡಿ ಇವರಿಗೆ ಶ್ರೀ ಮಠದ ಪರವಾಗಿ ವೈಯಕ್ತಿಕವಾಗಿ ಹಾಗೂ ಎಲ್ಲ ಕೇಳುಗರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಇದೇ ರೀತಿ ಮುಂದಿನ ಸತ್ಸಂಗಗಳಲ್ಲಿ ದಾಸಬೋಧದ ಮುಂದುವರಿದ ಭಾಗವನ್ನು ತಿಳಿಸಿಕೊಡಬೇಕೆಂದು ವಿನಂತಿಸುತ್ತಾ ನಾವೆಲ್ಲರೂ ನಾಳೆಯ ಸತ್ಸಂಗಕ್ಕೆ ಸರಿಯಾದ ಸಮಯಕ್ಕೆ ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರೋಣ. ಔದುಂಬರ್ ನಿವಾಸಿ ಭಕ್ತಾಭಿಮಾನಿ ರಾಜಾಧಿರಾಜ ಸದ್ಗುರು ಶ್ರೀ ಚಿದಂಬರೇಶ್ವರ ಮಹಾರಾಜ್ ಕಿ ಜೈ. ಆನಂದವನ ಅಗ್ರಹಾರ ನಿವಾಸಿ ಶ್ರೀ